Today on The Open Current, we are honored to host Dr. Satish BN, a renowned Vaidya with profound expertise in Panchakarma and classical Ayurvedic therapies. With years of clinical experience, Dr. Satish has treated a wide range of chronic and lifestyle disorders through authentic root cause based healing. In this episode, we explore Panchakarma disease management and the true science behind Ayurveda. What is the difference between modern detox and the Ayurveda detox, sir? How would that impact to the body? Very good question. The trend is mentioned as detox. We end up with different types of diseases. Very commonest diseases is any disorders, anything can happen if there is. So what is Ayurveda? How do we consider Ayurveda as a medicine to treat most of the diseases? Ayurveda, around 5,000 years old science. Ayurveda speaks about way of life, not only tells about basic things, tells about the science, how we need to live. Yes, sir. So when we discuss about Ayurveda, just to understand as a layman, so what is Ayurveda? So how do we consider Ayurveda as a medicine to treat most of the diseases? Ayurveda basically is what we have documented, or based on the documentation, it's around 5,000 years old science. Ayurveda speaks about way of life, science of life and all. It's not only tells about basic things, it tells about the science, how we need to live. ನಾವು ಹೇಗಿರಬೇಕು ಅಂತೇಳಿ ಹೇಳ್ಕೊಡುತ್ತೆ ಆಯುರ್ವೇದ. ಆಮೇಲೆ ಇದು 5,000 ವರ್ಷದ ಹಳೇದಿರ್ಲಿಕ್ಕೆ ಹೋಗಿ ನಮ್ಮ ಹಿರಿಯರೆಲ್ಲ ಇದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಇದನ್ನ ತುಂಬಾನೇ ಜಾಗರೂಕತೆ ಮಾಡಿ ಮತ್ತೆ ಇಡೀ ಪ್ರಪಂಚದಲ್ಲಿ ಆಯುರ್ವೇದ ಈಸ್ ಇಂಡಿಜಿನಸ್ ಟು ಇಂಡಿಯಾ. ಓಕೆ. ಸೊ ಹಾಗಾಗಿ ನಮ್ಮ ಪ್ರಧಾನ ಮಂತ್ರಿ ಅವರು ಮೋದಿಜಿಯವರು ಇದನ್ನ ಬಂದು ಯಾವಾಗ ಇದು ಇಂಡಿಯಾ ಅಂತ ಹೇಳಿದ್ಮೇಲೆ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಮಾಡೋಣ ಅಂತೇಳಿ ಸಾಕಷ್ಟು ಪ್ರಚಾರ ಮಾಡಿದ್ದು ಮೋದಿಜಿ ಅವರು. ಆಯುರ್ವೇದ ಬಗ್ಗೆ ತುಂಬಾನೇ ತಿಳ್ಕೊಂಡು ಇದ್ರದ್ದು ಸ್ಟ್ಯಾಂಡರ್ಡ್ಸ್ ನ ಅಪ್ಗ್ರೇಡ್ ಮಾಡಿ, ಕ್ವಾಲಿಟಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ಸಾಕಷ್ಟು ಕ್ರಮ ತಗೊಂಡಿದ್ದಾರೆ ಸೆಂಟ್ರಲ್ ಲೆವೆಲ್ ಅಲ್ಲಿ. ಸೊ ಅದನ್ನೇ ಸೇಮ್ ಆಲ್ ಓವರ್ ಇಂಡಿಯಾ ಇಂಪ್ಲಿಮೆಂಟ್ ಮಾಡಿ ಈಗ ಅಕ್ರಾಸ್ ದ ಗ್ಲೋಬ್ ಆಯುರ್ವೇದ ಅಂತಂದ್ರೆ ಸಾಕಷ್ಟು ಜನ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. So now Ayurveda is in the global level where international standards are applicable across India now and globally also. Okay. Ayurveda India ಗಿಂತನೂ ಈಗ ಹೆಚ್ಚೆಚ್ಚು ಕಾಲೇಜಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಬರ್ತಾ ಇದೆ. ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್, ಯುಕ್ರೇನ್, ರಷ್ಯಾ ಪೀಪಲ್, ಇವರೆಲ್ಲ ಇಂಡಿಯಾಗೆ ಬಂದು ಆಯುರ್ವೇದ ನೋಡಿದ್ಮೇಲೆ ಅಲ್ಲಿ ಹೆಲ್ತ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದಾರೆ. ವೆರಾಸ್ US, UK, ಜಪಾನ್, ಆಸ್ಟ್ರೇಲಿಯಾ ಈ ಎಲ್ಲ ಕಂಟ್ರೀಸಲ್ಲೂ ಇನ್ನೂ ಬರ್ಲಿಕ್ಕಿದೆ. ಬಟ್ ಇದೆ ಅಲ್ಲ, ಆಯುರ್ವೇದ ಇದೆ. ಬಟ್ ಯುರೋಪಿಯನ್ ಕಂಟ್ರೀಸ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೋರ್ ಕಂಪೇರ್ ಟು ಎನಿ ಅದರ್ ಪಾರ್ಟ್ಸ್ ಆಫ್ ಗ್ಲೋಬ್. ಓಕೆ. ಆಯುರ್ವೇದ ವಿಚ್ ಇಸ್ ಬಾರ್ನ್ ಇನ್ ಇಂಡಿಯಾ ಸಿನ್ಸ್ ಲಾಸ್ಟ್ 5,000 years ಪ್ಲಸ್ ಅಲ್ಲಿ, ವಿಚ್ ಇಸ್ ದ ಉಪವೇದ ಆಫ್ ವೇದಿಕ್ ಪೀರಿಯಡ್ಸ್. ನಮ್ಮ ವೇದದಲ್ಲಿ ಏನ್ ಹೇಳಿದ್ರು ಅದ್ರದ್ದು ಉಪವೇದದಲ್ಲಿ ಇದನ್ನ ಹೇಳ್ಕೊಂಡು ಬಂದ್ರು. ಸೊ ಹಾಗಾಗಿ ನಾವು ಇದನ್ನ ಕನ್ಸಿಡರೇಷನ್ ಮಾಡಲೇಬೇಕಿದೆ. ಬಟ್ ಏನು ಅಂತಂದ್ರೆ ಆಸ್ ಟುಡೇ ತುಂಬಾನೇ ಕಾಂಪಿಟೇಷನ್ ಬರ್ತಾ ಇರೋದ್ರಿಂದ ಎಲ್ಲ ಫಾಸ್ಟ್ ಆಗಿರೋದ್ಲಿಕ್ಕೆ ಹೋಗಿ ನಮ್ದು ಸಿಸ್ಟಮ್ ಕಾಂಪಿಟೇಟಿವ್ ಅಲ್ಲಿ ಇದೀವಿ. ಎಲ್ರಿಗೂ ಇನ್ಸ್ಟಾಂಟ್ ರಿಸಲ್ಟ್ ಬೇಕಾಗ್ಲಿಕ್ಕೆ ಹೋಗಿ ದ ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್ ಹ್ಯಾಸ್ ಟೇಕನ್ ದ ಅಪ್ಪರ್ ಪಾರ್ಟ್. So in just Ayurveda is a very old science which can definitely be a confident medicine for the any diseases. Yeah. Alva sir. True. Sir. So sir, when we discuss about the treatment and medicines, so ತುಂಬಾ ಜನ ಆಯುರ್ವೇದ ಅಂದ್ರೆ ಪಂಚಕರ್ಮ ಅಂತ ಹೇಳ್ತಾರೆ. ಸೊ ಒಂದು ಕನ್ಸೆಪ್ಷನ್ ಇದೆ, ಪಂಚಕರ್ಮ ಬಿಟ್ಟು ಹಲವಾರು ಪ್ರೊಸೀಜರ್ ಐ ಆಮ್ ಶೋರ್ ಆಯುರ್ವೇದದಲ್ಲಿ ಇರಬಹುದು. ಸೊ ನಾವು ಪಂಚಕರ್ಮ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸರ್, ವಾಟ್ ಈಸ್ ಪಂಚಕರ್ಮ? ಬೀಯಿಂಗ್ ಎ ಕಾಮನ್ ಮ್ಯಾನ್, ಸೊ ಕ್ಯಾನ್ ಎನಿವನ್ ಕ್ಯಾನ್ ಡೂ ಆರ್ ಗೋ ವಿತ್ ದ ಪ್ರೊಸೀಜರ್ ವಿತ್ ಆಫ್ ಪಂಚಕರ್ಮ, ಅಥವಾ ದಿಸ್ ಇಸ್ ಓನ್ಲಿ ಫಾರ್ ಅ ಪೀಪಲ್ ಹೂ ಹ್ಯಾವ್ ಸರ್ಟನ್ ಡಿಸೀಸಸ್? ಓಕೆ. ಪಂಚಕರ್ಮ ಅಂತೇಳಿ ಎಲ್ಲರೂ ಆಯುರ್ವೇದ ಅಂತಂದ್ರೆ ಪಂಚಕರ್ಮ ಅಂತ ಹೇಳಲಿಕ್ಕೆ ಆಗ್ತಾ ಇದೆ. ಈಗ ಯಾರು ಕೇಳಿದ್ರು ಆಯುರ್ವೇದ ಅಂದ್ರೆ ಪಂಚಕರ್ಮ ಅನ್ನೋ ಒಂದು ವರ್ಡ್
ಸರ್ವೇ ಸಾಮಾನ್ಯ ಆಗಿದೆ. ಹೌದು ಸರ್. ಆದ್ರೆ ಸ್ವಲ್ಪ ಈ ಪಂಚಕರ್ಮ ಅಂದ್ರೆ ಏನು ಅಂತೇಳಿ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಎಸ್ ಸರ್. ಇನ್ ಡೆಪ್ತ್ ಹೇಳ್ಲಿಕ್ಕೆ ಹೋದ್ರೆ ಅದು ಪ್ರೊಫೆಷನಲ್ಲೇ 3 ವರ್ಷ ಇದೆ. ಓಹ್, ಸೊ ನಾವು ಇನ್ ಡೆಪ್ತ್ ಶಾರ್ಟ್ ಆಗಿ ಏನು ಅಂತೇಳಿ, ಪಂಚಕರ್ಮ ಅಂತಂದ್ರೆ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪೀಸ್. ಕರ್ಮ ಅಂತಂದ್ರೆ ಥೆರಪಿ, ಅದರದ್ದು ವೇರಿಯಸ್ ಅರ್ಥನೂ ಬರುತ್ತೆ ಪಂಚಕರ್ಮ ಅಂತೇಳಿ. ಅದರಲ್ಲಿ 5 ಕರ್ಮ, 5 ಅಂದ್ರೆ 5 ಥೆರಪೀಸ್. ಅದರಲ್ಲಿ ತುಂಬಾನೇ ಥೆರಪೀಸ್ ಇದೆ. ಅದರಲ್ಲಿ 5 ಇಂಪಾರ್ಟೆಂಟ್ ಥೆರಪೀಸ್ ನ ನೀವು ಕನ್ಸಿಡರ್. ಅದರಲ್ಲಿ ಯಾವ್ದು ಅಂತಂದ್ರೆ ಫಸ್ಟ್ ಒನ್ ವಮನ ಇರುತ್ತೆ, ವಿರೇಚನ, ಥರ್ಡ್ ಒನ್ ಬಸ್ತಿ, ಫೋರ್ತ್ ಒನ್ ನಸ್ಯ, ಫಿಫ್ತ್ ಒನ್ ರಕ್ತ ಮೋಕ್ಷಣ ಅಂತೇಳಿ. ದೀಸ್ ಆರ್ ದ ಬೇಸಿಕ್ 5 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಹ್ಯಾಸ್ ಬಿನ್ ಹೈಲೈಟೆಡ್ ದರ್. ವಮನ ಅಂತ ಏನ ಹೇಳಿದ್ರೆ, ಈ ವಮನ ಆಗಿರ್ಬೋದು, ವಿರೇಚನ ಆಗಿರ್ಬೋದು, ಬಸ್ತಿ ಆಗಿರ್ಬೋದು, ನಸ್ಯ ಮತ್ತೆ ರಕ್ತ ಮೋಕ್ಷಣ, ಬೇಸ್ಡ್ ಆನ್ ಅವರ್ ಡಿಫ್ರೆಂಟ್ ಕಂಡೀಷನ್ಸ್ ಆಫ್ ಅವರ್ ಬಾಡಿ ವಿ ಕೀಪ್ ಆನ್ ಆಪ್ಟಿಂಗ್ ದ ಡಿಸೀಸಸ್. ನಂತರ ಏನಾಗುತ್ತೆ, ಈ ಸಾಕಷ್ಟು ಬರೇ ಡಿಸೀಸ್ ಅಲ್ದಲೇನೆ ನಮ್ಮ ಪ್ರಿವೆನ್ಷನ್ ಆಫ್ ಡಿಸೀಸ್ ಇದೆಯಲ್ಲ, ನಮ್ದು ಸ್ವಸ್ಥ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಿವೆನ್ಷನ್ ಆಫ್ ಡಿಸೀಸ್ಗೋಸ್ಕರ ಈ ಪಂಚಕರ್ಮ ಥೆರಪಿ ಮಾಡ್ತೀವಿ. ಅದನ್ನ ವರ್ಷಕ್ಕೊಮ್ಮೆ ಅದರದೇ ಆದ ಸೀಸನ್, ಬೇಸ್ಡ್ ಆನ್ ದ ಸೀಸನ್ ವಿ ಕೀಪ್ ಆನ್ ಡೂಯಿಂಗ್ ದ ಟ್ರೀಟ್ಮೆಂಟ್ಸ್ ಅಲ್ಲಿ. ಐದರ್ ವಮನ ಆಗ್ಬೋದು, ವಿರೇಚನ ಆಗ್ಬೋದು, ಬಸ್ತಿ ಆಗ್ಬೋದು. ಇದನ್ನ ವೆರೈಟೀಸ್ ಆಫ್ ಇಟ್ ಇದೆ. ಬೇಸಿಕಲಿ ವಮನ, ವಿರೇಚನ, ಬಸ್ತಿ ಮಾತ್ರ ವೆರಿ ಕಾಮನ್ ಆಗಿ ಮಾಡ್ತೀವಿ. ಸರ್, ಅದು ನೀವೇನ್ ಹೇಳಿದ್ರಿ ವಾಮನ, ವಿರೋಚನ, ಬಸ್ತಿ, ಅದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಸೊ ವಾಮನ ಅಂದ್ರೆ ಏನು, ಬಸ್ತಿ ಅಂದ್ರೆ ಏನು, ವಿರೋಚನ ಅಂದ್ರೆ ಏನು? ಸೊ ಅದ್ರ ಪ್ರೊಸೀಜರ್ ಹೆಂಗೆ, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ ಅಂತ? ಓಕೆ, ವಮನ ಅಂತ ಹೇಳಿದ್ರೆ ವಾಟ್ ವಿ ಡೂ ಸಮಥಿಂಗ್ ವಾಮಿಟಿಂಗ್ ಪ್ರೊಸೀಜರ್ ಮಾಡುವಂಥದ್ದು ವಮನ. ಇಟ್ಸ್ ವೆರಿ ಲೇಮನ್ಗೋಸ್ಕರ ಇದನ್ನ ಹೇಳ್ತಾ ಇರೋದು ವಾಮಿಟಿಂಗ್ ಪ್ರೊಸೀಜರ್ ಅಂತ ಹೇಳಿ. ಬಟ್ ಏನು ಅಂತಂದ್ರೆ ನಮ್ಮಲ್ಲಿ ಕಫದೋಷ ಏನಿರುತ್ತೆ, ಕಫದೋಷನ ತೆಗಿಲಿಕ್ಕೆ, ಕಫದೋಷ ಅಂತೇಳಿ ಅದನ್ನ ತೆಗಿಲಿಕ್ಕೋಸ್ಕರ ವಮನ ಮಾಡಿಸ್ತೀವಿ ನಾವು. ಕಫ ಅಂತಂದ್ರೆ ಎಲ್ರಿಗೂ ಮಿಸ್ಕಾನ್ಸೆಪ್ಷನ್ ಏನಂತಂದ್ರೆ ನಮ್ ಲಂಗ್ಸ್ ಅಲ್ಲಿ ತುಂಬಿಕೊಂಡಿರೋ ಕಫ ಮಾತ್ರ ಕಫ ಅಂತೇಳಿ ಇರುತ್ತೆ. ಆದ್ರೆ ಕಫ ಅಂತ ಹೇಳಿದ್ರೆ ಅದ್ರದ್ದೇ ಅದು ಬೇರೆ ಬೇರೆ ಥಿಂಗ್ಸ್ ಇದೆ ನಮ್ಮ ಬಾಡಿಲಿ. ಕಫ ಅನ್ನೋದು ಪ್ರತಿಯೊಂದು ಸೆಲ್ಸ್ ಗಳಲ್ಲೂ ವಾತ, ಪಿತ್ತ, ಕಫ ಅನ್ನೋದು 3 ಇರುತ್ತೆ ಪ್ರತಿಯೊಂದು ಅಣು ಇದ್ರಲ್ಲೂ. ಸೊ ಹಾಗಾಗಿ ನಾವು ಕಫನ ಬೇರೆ 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 ಕ್ಯಾಟಗರೀಸ್ ಮಾಡ್ತೀವಿ. ಈವನ್ ಇನ್ ಸ್ಕಿನ್ ಡಿಸಾರ್ಡರ್ಸ್ ಅಲ್ಲೂ ಕಫ ಇರುತ್ತೆ. ಸಯಾಟಿಕ ಲೋ ಬ್ಯಾಕ್ ಏಕ್ ಪೇನ್ ಅಂತ ತಗೊಂಡ್ರು ಅದ್ರಲ್ಲೂ ಕಫ ಅನ್ನೋದಿರುತ್ತೆ. ರೆಸ್ಪಿರೇಟರಿಲೂ ಕಫ ಅನ್ನೋದಿರುತ್ತೆ. ನಿಮ್ಗೆ ರೀನಲ್ ಡಿಸೀಸ್, ಕಿಡ್ನಿ ಡಿಸೀಸ್ ಅಲ್ಲಿ ತಗೊಂಡ್ರು ಅದ್ರಲ್ಲೂ ಕಫ ಅನ್ನೋ ಅಂಶ ಇರುತ್ತೆ. ಆ ತರದ ವೆರೈಟೀಸ್ ಆಫ್ ಡಿಸೀಸ್ ಅಲ್ಲೂ ಎಲ್ಲಾದ್ರಲ್ಲೂ ವಾತಪಿತ್ತ ಕಫ ಅನ್ನೋದು ತುಂಬಿಕೊಂಡೇ ಇರುತ್ತೆ. ಅದ್ರಲ್ಲಿ ಯಾವ್ದು ಪ್ರಿಡಾಮಿನೆಂಟ್ ದೋಷಸ್ ಇರುತ್ತೆ ಅದ್ರದ್ದು ಬೇಸ್ಡ್ ಆನ್ ವಿ ಗೋ ವಿತ್ ದ ಟ್ರೀಟ್ಮೆಂಟ್ಸ್ ಅಲ್ಲಿ. ವಮನ ಮಾತ್ರ ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ದ ಪೇಷಂಟ್, ಅವ್ರಿಗೆ ಕೆಪಾಸಿಟಿ ಇದ್ರೆ ಮಾತ್ರ ವಮನಕ್ಕೆ ಹೋಗ್ತೇವೆ. ವಿರೇಚನ ಇಸ್ ಲಿಟ್ಲ್ ಬಿಟ್ ಈಸಿಯರ್ ಕಂಪ್ಯಾರಿಟಿವ್ಲಿ ವಮನಕ್ಕೆ. ಅಫ್ಕೋರ್ಸ್ ವಮನ ವೆರಿ ಕಾಮನ್ ಆಗಿ ಮಾಡ್ತೀವಿ. ಇವನ್ ಇನ್ ಇನ್ಫರ್ಟಿಲಿಟಿಲಿ ವಿ ಡೂ ದ ವಮನ. ಇನ್ಫರ್ಟಿಲಿಟಿಲಿ ವಿ ಹ್ಯಾವ್ ಗಾಟ್ ದ ರಿಸಲ್ಟ್ಸ್ ಆಫ್ ಡೂಯಿಂಗ್ ವಮನ. ಬಟ್ ನಿಮ್ಗೆ ಅದನ್ನ ಎಕ್ಸ್ಪ್ಲನೇಷನ್ಸ್ ಮಾಡ್ಬೇಕಾದಾಗ ಆಯುರ್ವೇದ ಕಂಪ್ಲೀಟ್ ಆಗಿ ಅರ್ಥ ಆದ್ರೆ ಆಯುರ್ವೇದ ಸ್ಟೂಡೆಂಟ್ಸ್ಗೆ, ಆಯುರ್ವೇದ ಪ್ರಾಕ್ಟಿಷನರ್ಸ್ಗೆ ಅರ್ಥ ಆಗುತ್ತದೆ. ಕಾಮನ್ ಪೀಪಲ್ಗೆ ಇನ್ಫರ್ಟಿಲಿಟಿ ನೀವು ವಮನ ಮಾಡ್ಸಿದ್ರೆ ಹೆಂಗೆ ಅದು ಸಾಮಾನ್ಯ ಆಗುತ್ತೆ. ಬಟ್ ನಾವು ಅಲ್ಲಿ ಪಾಸಿಟಿವ್ ಫ್ಯಾಕ್ಟರ್ಸ್ ಫಾರ್ ಇನ್ಫರ್ಟಿಲಿಟಿ ನೋಡಿದಾಗ ಅಲ್ಲಿ ಕಫದೋಷ ಏನಾದ್ರೂ ಹಾಳಾಗಿದ್ರೆ ಅದನ್ನ ಸರಿ ಮಾಡ್ಬೇಕಾದ್ರೆ ನಾವು ವಮನ ಮಾಡಿದೀವಿ. ಅದು ಸಾಕಷ್ಟು ನಮ್ಗೆ ಪ್ರೂವನ್ ರಿಸಲ್ಟ್ಸ್ ಇದೆ. ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಯಾವಾಗ ವಮನ ಮಾಡಿಸಿದೀವೋ ನೆಕ್ಸ್ಟ್ ಸೈಕಲ್ಸ್ ಕರೆಕ್ಟ್ ಆಗ್ಲಿಕ್ಕೆ ಆಯ್ತು. ಸೈಕಲ್ಸ್ ಕರೆಕ್ಟ್ ಆದ್ರೆ ಆಬ್ವಿಯಸ್ಲಿ ಎಗ್ ರಿಲೀಸ್ ಎಲ್ಲ ಚೆನ್ನಾಗಿರುತ್ತೆ. ಒಂದ್ ಎಗ್ ರಿಲೀಸ್ ಚೆನ್ನಾಗಾಯ್ತು, ಹೆಲ್ದಿಯರ್ ರಿಲೀಸ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಕನ್ಸೆಪ್ಷನ್ ಆಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ದ ಡಿಫ್ರೆಂಟ್ ಪಾಸಿಟಿವ್ ಫ್ಯಾಕ್ಟರ್ಸ್ ಏನ್ ಹಾಳಾಗಿರುತ್ತೆ ಅದನ್ನ ನಾವು ಕನ್ಸಿಡರೇಷನ್ ಆಯುರ್ವೇದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ಅವಾಗ ನಾವು ಅದನ್ನ ವಮನ ಮಾಡಿಸ್ಬೋದು, ಅಥವಾ ವಿರೇಚನ ಮಾಡಿಸ್ತೀವಿ, ಅಥವಾ ಬಸ್ತಿ ಮಾಡಿಸ್ತೀವಿ. ಬೇಸಿಕಲಿ ಕಫದೋಷ ಇದ್ರೆ ಮಾತ್ರ ವೆರಿ ಕಾಮನ್ ಆಗಿ ಎಲ್ಲಾದ್ರಲ್ಲೂ ಮಾಡಿಸ್ತೀವಿ. ಬಟ್ ಪ್ರಿಡಾಮಿನೆಂಟ್ ಕಫದೋಷ ಹಾಳಾಗಿದ್ರೆ ಮಾತ್ರ, ಇಂಬ್ಯಾಲೆನ್ಸ್ ಇದ್ರೆ ಅವಾಗ ವಮನ ಮಾಡಿಸ್ತೀವಿ. ವಿರೇಚನ, ಪಿತ್ತದೋಷ ಹ್ಯಾಂಪರ್ ಆದಾಗ ವಿರೇಚನ ಮಾಡಿಸ್ತೀವಿ. ವಾಯು ದೋಷ, ವಾತದೋಷ ಅಂತ ಏನ್ ಹೇಳ್ತೀವಿ, ವಾಯು ಜಾಸ್ತಿ ಇದ್ದಾಗ ಅವಾಗ ಬಸ್ತಿ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ಪೇಷಂಟ್ಸ್ಗೆ. ಸೊ ದಟ್ ಈವನ್ ದಿಸ್ ಇಸ್ ಡನ್ ಫಾರ್ ಬೋತ್ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂಡ್ ಕ್ಯೂರೇಟಿವ್ ಆಸ್ಪೆಕ್ಟ್, ಅಂಡ್ ಆಲ್ಸೋ ಫಾರ್ ದ ಮೇಂಟೆನೆನ್ಸ್ ಆಫ್ ದ ಡಿಸೀಸ್ ಆಲ್ಸೋ. ಸೊ ಯಾವ್ದು if he is a healthy person or she is a healthy woman ಅಂತಂದ್ರೆ they can come and do panchakarma. It's quite normal. Sure. We always practice, and for every students ನಮ್ಮಲ್ಲಿ ಏನ್ ಕಲ್ತು ಹೋಗ್ತಾರಲ್ಲ
ಎಲ್ರಿಗೂ ಈ ಎಲ್ಲಾ ಪ್ರೊಸೀಜರ್ಸ್ ಮಾಡಿಸ್ತೀವಿ ನಾವು. ಏನಕ್ಕೆ ಅಂದ್ರೆ ಅವ್ರಿಗೆ ಒಂದ್ಸಲ ಅರ್ಥ ಆದ್ರೆ, ಯಾಕಂದ್ರೆ ಇಟ್ಸ್ ಎ ಪ್ರಿವೆಂಟಿವ್ ಆಸ್ಪೆಕ್ಟ್. ಹೌದು. ಸೊ ಆ ಮಾಡಿಸ್ಕೊಂಡವ್ರಿಗೆ ಇದ್ರದ್ದು ಎಫೆಕ್ಟ್ಸ್ ಗೊತ್ತಾಗುತ್ತೆ. ರೀಸೆಂಟ್ ಆಗಿ ಒಂದು ಲೈಕನ್ ಪ್ಲಾನೆಸ್ಸಿಗೆ ಒಂದು ವಮನ ಮಾಡಿಸಿದ್ವಿ. ಓಕೆ. ಲೈಕನ್ ಪ್ಲಾನೆಸ್ ಇಸ್ ಸಮಥಿಂಗ್ ಸ್ಕಿನ್ ಡಿಸಾರ್ಡರ್ಸ್, ಪ್ಯಾಚಸ್ ಬಂದಿರುತ್ತೆ. ಓಕೆ. ಬಟ್ ವಮನ ಮಾಡಿಸಿದ್ಮೇಲೆ ಲೈಕನ್ ಪ್ಲಾನೆಸ್ ತುಂಬಾ ಚೆನ್ನಾಗಿ ಕಡಿಮೆ ಆಯ್ತು. ಓ. ಸೊ ನೋಬಡಿ ಬಿಲೀವ್ಸ್ ದಟ್ ಹೌ ಇಟ್ ಗಾಟ್ ರೆಡ್ಯೂಸ್ಡ್ ಅಂತ ಹೇಳಿ. ಸೊ ಹಾಗೆ ನಾವು ಕಫ ವಾತ ಪಿತ್ತ ಅಂತೇಳಿ ಡಯಾಗ್ನೋಸ್ ಮಾಡಿದಾಗ ಡಿಫ್ರೆಂಟ್ ಕಂಡೀಷನ್ಸ್ ನಾವು ಯಾವಾಗ ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ತೀವಿ ಡಿಸೀಸಸ್ ನ, ಅವಾಗ ಈ ತರದ್ದು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಮಾಡಿದ್ರೆ obviously certain diseases will be completely eradicated from the body. ಗ್ರೇಟ್ ಸರ್. ಸರ್ ಆಮೇಲೆ ಇವಾಗ ಪಂಚಕರ್ಮ ಅಂದ ತಕ್ಷಣ ಈ ಆಯಿಲ್ ಮಸಾಜಸ್, ಆಯಿಲ್ ಥೆರಪಿ ಅಂತ ಬರ್ತಾರೆ ಜನರಲಿ. ಸೊ ಅದು ಹೇಗೆ ಸರ್, ಪಂಚಕರ್ಮದಲ್ಲಿ ಆಯಿಲ್ ಮಸಾಜಸ್ ಥೆರಪಿ ಇನ್ವಾಲ್ವ್ ಆಗಿರುತ್ತಾ, ಅಥವಾ ವಿ ಹ್ಯಾವ್ ಎ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಇನ್ ದ ನೇಮ್ ಆಫ್ ಆಯಿಲ್ ಥೆರಪಿ ಆರ್ ದ ಆಯಿಲ್ ಮಸಾಜಸ್ ಅಂತ ಇದೆಯಾ? ವೆರಿ ಗುಡ್ ಕ್ವಶನ್. ಇದು ವೆರಿ ಕಾಮನ್ ಮಿಸ್ಕನ್ಸೆಪ್ಷನ್ ಆಗೋಗಿದೆ. ಅದು ಮಿಸ್ಕನ್ಸೆಪ್ಷನ್ ಅನ್ನೋದಕ್ಕಿಂತನೂ ಎಷ್ಟೋ ಜನಕ್ಕೆ ಆಯಿಲ್ ಮಸಾಜ್ ತಗೊಂಡಾಗ ರಿಲೀಫ್ ಅನಿಸ್ತಾ ಇದೆ. ಹೌದು. ದೇ ಡೋಂಟ್ ನೋ ಇನ್ ವಿಚ್ ಆಯಿಲ್ ವಿ ನೀಡ್ ಟು ಟೇಕ್. ಮುಂಚೆ ಎಲ್ಲ ಏನ್ ಮಾಡೋರು ಅಂತಂದ್ರೆ ದೀಪಾವಳಿ ಟೈಮಲ್ಲಿ ಮತ್ತೆ ಯುಗಾದಿ ಟೈಮಲ್ಲೆಲ್ಲ ಅಭ್ಯಂಗ ಸ್ನಾನ ಮಾಡ್ಕೊಳ್ತಾ ಇದ್ರು. ಹೌದು ಸರ್. ಅಭ್ಯಂಗ ಸ್ನಾನ ಮಾಡ್ಬೇಕಾದಾಗ ಅವಾಗೆಲ್ಲ ಇಷ್ಟು ವೈಡ್ ಆಗಿ ಎಲ್ರಿಗೂ ಇನ್ ಡೆಪ್ತ್ ನಾಲೆಡ್ಜ್ ಇರ್ಲಿಲ್ಲ. ಎಲ್ರ ಮನೆಯಲ್ಲೂ ಅಭ್ಯಂಗ ಸ್ನಾನ ಮಾಡೋರು. ಹಬ್ಬದಲ್ಲಿ ಮಾಡ್ತಾ ಇದ್ರು. ಅವಾಗ ಏನ್ ಮಾಡ್ತಾ ಇದ್ರು, ಅವ್ರ ಮನೇಲಿ ಸಿಗ್ತಾ ಇದ್ದಿದ್ದು ಹೆಚ್ಚು ಕಾಮನ್ ಆಗಿ ಸಿಗ್ತಾ ಇದ್ದಿದ್ದು ಅಂದ್ರೆ ಅರಳೆಣ್ಣೆ. ಅದು ಬಿಟ್ರೆ ಬೇವಿನ ಎಣ್ಣೆ ಸಿಗ್ತಾ ಇತ್ತು. ಸೊ ಈ ಎರಡರಲ್ಲೂ ಮಾಡ್ಕೊಂಡು ಅಭ್ಯಂಗ ಸ್ನಾನ ಅಂತ ಹೇಳಿ ಆ ಟೈಮಲ್ಲಿ ಮಾಡ್ಕೊಂಡಾಗ ರಿಲ್ಯಾಕ್ಸೇಷನ್ ಆಗ್ತಾ ಇತ್ತು. ಸೊ ಅದನ್ನ ಏನ್ ಮಾಡಿದ್ರು, ಈ ವೆಲ್ನೆಸ್ ಸೆಂಟರ್ಸ್ ನಲ್ಲೆಲ್ಲ ಏನ್ ಮಾಡಿದ್ರು, they doesn't use a specific oil there. Medicated oil ಗಿಂತನೂ ಒಂದ್ ಯಾವ್ದೋ ಒಂದು ಸಿಂಪಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ. ಲೈಕ್ ಆಲಿವ್ ಆಯಿಲ್ ಇರ್ಬೋದು, ಸುಮಾರು ಬೇರೆ ವಿಚ್ ಇಸ್ ಪ್ಲೆಸೆಂಟ್ ಫಾರ್ ದ ಪೇಷಂಟ್ಸ್, ದೇ ಯೂಸ್ ದಟ್ ಒನ್. ವೆರಸ್ ಕಮಿಂಗ್ ಟು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಇನ್ ಆಯುರ್ವೇದ, ಫಾರ್ ಎವ್ರಿ ಡಿಸೀಸ್ ಇಫ್ ವಿ ಡಯಾಗ್ನೋಸ್ ಇಟ್ ಆಸ್ ಎ ವಾತ ಆಗ್ಬೋದು, ಪಿತ್ತ ಅಂತ ಹೇಳಿ, ಕಫ ಅಂತ ಹೇಳಿದ್ರೆ ಆ ವಾತ ಶಮನ ಮಾಡುವಂತದ್ದು ಆಯಿಲೇ ಬೇರೆ ಇದೆ, ಪಿತ್ತ ಶಮನ ಮಾಡುವಂತದ್ದು ಆಯಿಲ್ ಇದೆ, ಕಫ ಶಮನ ಮಾಡುವಂತದ್ದು ಆಯಿಲ್ ಬೇರೆ ಇದೆ. ಆ ಡಿಸೀಸ್ ಸ್ಪೆಸಿಫಿಕ್ ಗೆ ಈಗ ನಾವು ಕಫ ತುಂಬಿಕೊಂಡಿರುತ್ತೆ, ಒಳಗಡೆ ತುಂಬಾನೇ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರುತ್ತೆ, ಅವಾಗ ನಾವು ಒಂದು ಬೃಹತ್ ಸೈಂಧವಾದಿ ತೈಲ ಅಂತ ಹೇಳಿ ಅಪ್ಲೈ ಮಾಡಿ ಆವಾಗ ನಾವು ಸ್ಟೀಮ್ ಕೊಟ್ರೆ ಒಳಗಡೆ ಇರೋ ಕಫ ಎಲ್ಲ ಆಚೆ ಬರುತ್ತೆ. ಇಮಿಡಿಯೇಟ್ ವಾಮಿಟಿಂಗ್ ಎಲ್ಲ ಮಾಡಿಸ್ತೀವಿ, ಇಮಿಡಿಯೇಟ್ ರಿಲೀಫ್ ಎಲ್ಲ ಸಿಕ್ಕಿರೋದು ವಿತ್ ಪ್ರೂಫ್ ಇದೆ ನಮ್ಗೆ. ಅದೇ ತರದ್ದು ಸೇಮ್ ನಿಮ್ಗೆ ಸ್ಕಿನ್ ಡಿಸೀಸಸ್ ಬಂದಾಗ we use some different types of oils based on the condition of the patient. So ಆ ತರದ್ದು ವೆರೈಟೀಸ್ ಆಫ್ ಆಯಿಲ್ಸ್ ಇದೆ. ಆ ವೆರೈಟೀಸ್ ಆಫ್ ಆಯಿಲ್ಸ್ ಇನ್ ಡೆಪ್ತ್ ಇನ್ನೂ ಹೋಗ್ತೀರಾ ಅಂತಂದ್ರೆ ದ ಕಂಟೆಂಟ್ ಆಫ್ ಒನ್ ಆಯಿಲ್ ಇರುತ್ತೆ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದ್ರದ್ದು ಮೆಥಡ್ ಆಫ್ ಪ್ರಿಪ್ರೇಷನ್ ಕೂಡ ಎಷ್ಟೋ ವೇರಿ ಆಗುತ್ತೆ. ಅದು ಕ್ಲಾಸಿಕಲ್ಸ್ ತುಂಬಾ ಚೆನ್ನಾಗಿ ಅದ್ರನ್ನ ಎಷ್ಟು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಅದನ್ನ ಹೇಗೆ ಡಯಾಗ್ನೋಸ್ ಮಾಡಬೇಕು, ಪ್ರಿಪೇರ್ಡ್ ಆಯಿಲ್ ಸರಿ ಇದೆಯಲ್ವ ಅಂತ ಹೇಳಿ ತುಂಬಾ ಚೆನ್ನಾಗಿ ಅದನ್ನ ಕ್ಲಾಸಿಕಲ್ ಟೆಕ್ಸ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪೂರ್ವಜಕರಾಗ್ಲೇ ಅದನ್ನೆಲ್ಲ ಟೈಮ್ ಟೆಸ್ಟೆಡ್. ಇಟ್ ಇಸ್ ನಾಟ್ ಒನ್ ಡೇ ಯಾರೋ ಇವತ್ತು ಹೇಳಿದ್ರು ನಾವು ಮಾಡಿದ್ವಿ ಅಂತಲ್ಲ, ಇಟ್ ಇಸ್ ಟೈಮ್ ಟೆಸ್ಟೆಡ್. ತುಂಬಾನೇ ಕ್ಲಿನಿಕಲ್ ಕಂಡೀಷನ್ಸ್ ಮಾಡಿ ಅದರಲ್ಲಿ ಸೆಲೆಕ್ಟೆಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ಸ್ ಎ ಟೈಮ್ ಟೆಸ್ಟೆಡ್ ಆಯಿಲ್ಸ್ ಅಂಡ್ ಆಲ್. ಸೊ ಬ್ಯೂಟಿಫುಲ್ ರಿಸಲ್ಟ್ಸ್ ಇದೆ, ಬಟ್ ವಿ ನೀಡ್ ಟು ಕನ್ಸಲ್ಟ್ ದ ಡಾಕ್ಟರ್ ಟು ಸೆಲೆಕ್ಟ್ ದ ಆಯಿಲ್ for each therapies, for each massage oils. Okay, so better than rather than going abruptly to the wellness center, if you consult a physician, ayurveda physician, it's always good to go with the basti ಅಥವಾ ಅಭ್ಯಂಗ ಅಂತ ನೀವು ಹೇಳ್ತೀರಾ. ಹೌದು. ಎಸ್ ಸರ್. ಸರ್ ಇವಾಗ ಮಾಡರ್ನ್ ಈಗ ನಾವು ವೆಲ್ನೆಸ್ ಸೆಂಟರ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಇಟ್ ವಿಲ್ ಕಮ್ಸ್ ದ ಮಾಡರ್ನ್ ಡಿಟಾಕ್ಸ್. ಸೊ ಮಾಡರ್ನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಡರ್ನ್ ಡಿಟಾಕ್ಸ್ ಅಂಡ್ ಆಯುರ್ವೇದ ಡಿಟಾಕ್ಸ್ ಸರ್? ಸೊ ಆಯುರ್ವೇದದಲ್ಲೂ ಡಿಟಾಕ್ಸ್ ಅನ್ನೋದು ಏನಾದ್ರು ಇದೆಯಾ, ಅಥವಾ ಅದನ್ನ ನಾವು ಆಸ್ ಎ ಕಾಮನ್ ಮ್ಯಾನ್ ಹೆಂಗೆ ಫಾಲೋ ಮಾಡ್ಬೇಕು ನಾವು? ಅಂಡ್ ಈ ವೆಲ್ನೆಸ್ ಡಿಟಾಕ್ಸ್ ಅಥವಾ ಮಾಡರ್ನ್ ಡಿಟಾಕ್ಸ್ ಏನ್ ಬರುತ್ತೆ, ಸೊ ಅದು ಹೌ ದಟ್ ಇಂಪ್ಯಾಕ್ಟ್ ಟು ದ ಬಾಡಿ ಸರ್? ಯಾ, ವೆರಿ ಗುಡ್ ಕ್ವಶನ್. ಡಿಟಾಕ್ಸ್ ಅನ್ನೋದು ಈಗ ಯಾರೇ ಕಾಮನ್ ಆಗಿ ಕೇಳಿದ್ರು ದ ಟ್ರೆಂಡ್ ಇಸ್ ಮೆನ್ಷನ್ಡ್ ಆಸ್ ಡಿಟಾಕ್ಸ್. ಎಸ್ ಸರ್. ಬಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಿಟಾಕ್ಸ್ ಏನು ಅಂತಂದ್ರೆ, ನಮ್ಮ ಬಾಡಿಲಿ ಟಾಕ್ಸಿಸಿಟಿ ಇರುತ್ತೆ. ನಮ್ಮ ಬಾಡಿಲಿ ಯಾವಾಗ ಟಾಕ್ಸಿಸಿಟಿ ಇರುತ್ತೋ ವಿ ಎಂಡ್ ಅಪ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್. Very commonest diseases is skin disorders, ಅಥವಾ respiratory disorders, or any disorders. Anything can happen if there is toxins in our body. It can be organ disorders like kidney failure ಆಗಿರ್ಬೋದು, kidney related disorders ಆಗಿರ್ಬೋದು,
ಹಾರ್ಟ್ ಸಂಬಂಧಪಟ್ಟಿದ್ದ ಡಿಸಾರ್ಡರ್ಸ್ ಆಗಿರ್ಬೋದು, ರೆಸ್ಪಿರೇಟರಿ ಸಂಬಂಧಪಟ್ಟಿದ್ದ ಡಿಸಾರ್ಡರ್ಸ್ ಆಗಿರ್ಬೋದು, ನಮ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಸಂಬಂಧಪಟ್ಟಿದ್ದ ಡಿಸಾರ್ಡರ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಬಾಡಿಲಿ ಟಾಕ್ಸಿನ್ಸ್ ಅನ್ನೋದು ಒಂದಷ್ಟು ಜನರೇಟ್ ಆಗಿರುತ್ತೆ. ಅದು ಯಾವುದಕ್ಕೆ ಹ್ಯಾಂಪರ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರದ್ದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ತೋರಿಸ್ತಾ ಹೋಗ್ತಿರುತ್ತೆ. ಸೊ ಅದನ್ನ ಸರಿ ಮಾಡೋದು, ನಾವು ಅದನ್ನ ಐದರ್ ವಿ ಕ್ಯಾನ್ ರಿಮೂವ್ ದಟ್ ಥ್ರೂ ದ ಪಂಚಕರ್ಮ ಟ್ರೀಟ್ಮೆಂಟ್ಸ್, ಆರ್ ವಿ ಕ್ಯಾನ್ ಸಬ್ಸೈಡ್ ದಟ್ ಇನ್ ದ ಬಾಡಿ. ಇದನ್ನ ನಾವು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ. ಅದನ್ನ ನಾವು ವಮನದಲ್ಲಿ ಮಾಡ್ತೀವಿ, ವಿರೇಚನದಲ್ಲಿ ಮಾಡ್ತೀವಿ, ಬಸ್ತಿಯಲ್ಲಿ ಮಾಡ್ತೀವಿ, ನಸ್ಯದಲ್ಲಿ ಮಾಡ್ತೀವಿ, ಅಥವಾ ರಕ್ತಮೋಕ್ಷಣದಲ್ಲಿ ಮಾಡ್ತೀವಿ. ಸೊ ರಕ್ತಮೋಕ್ಷಣದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಕ್ರಾನಿಕ್ ಅಲ್ಸರ್ಸ್ ಇರುತ್ತೆ, ಕ್ರಾನಿಕ್ ಅಲ್ಸರ್ಸ್ ತುಂಬಾ ನಾನ್ ಹೀಲಿಂಗ್ ಅಲ್ಸರ್ಸ್ ಇರುತ್ತೆ, ಡಯಾಬಿಟಿಕ್ ವೌಂಡ್ಸ್ ಇರುತ್ತೆ, ತುಂಬಾ ದಿವಸಗಳೇ ಆಗಿರ್ಬೋದು, ವರ್ಷಗಳಿಂದನೂ ಹೀಲ್ ಆಗಿರಲ್ಲ. ಅದೇ ನೀವು ರಕ್ತಮೋಕ್ಷಣ ಅಥವಾ ಜಲೌಕಾಚರಣ ಅಂತ ಮಾಡ್ತೀವಿ, ಲೀಚ್ ಬರುತ್ತೆ, ಮೆಡಿಕೇಟೆಡ್ ಲೀಚೇ ಬರುತ್ತೆ. ಆ ಲೀಚ್ ನ ನಾವು ಬಿಟ್ಟಾಗ it starts sucking the blood and starts releasing its saliva. So there it helps in after releasing its saliva, it starts working and removes the toxins in the body. Especially in the localized region. ನಮ್ಮ ಹತ್ರ ಸಾಕಷ್ಟು ಬಿಫೋರ್ ಟ್ರೀಟ್ಮೆಂಟ್ ಆಫ್ಟರ್ ಟ್ರೀಟ್ಮೆಂಟ್ಸ್ ಫೋಟೋಗ್ರಾಫ್ಸ್ ಇದೆ, ಟ್ರೀಟ್ಮೆಂಟ್ಸ್ ಮಾಡಿರೋದಿದೆ, ಎಸ್ಪೆಷಲಿ ಫಾರ್ ದ ಜಲೌಕಾಚರಣ, ದಟ್ ಇಸ್ ಲೀಚ್ ಥೆರಪಿ. ಸಾಕಷ್ಟು ಟಾಕ್ಸಿನ್ಸ್ ತೆಗೆದ್ಮೇಲೆ ಇಟ್ ಹ್ಯಾಸ್ ಕಂಪ್ಲೀಟ್ಲಿ ನಾರ್ಮಲೈಸ್ಡ್. ಆ ಥರದ್ದು ಸುಮಾರು ನಮ್ಮಲ್ಲಿ ರಿಸಲ್ಟ್ಸ್ ಇದೆ. ವಿತ್ ದ ಪ್ರೂಫ್ ಆಲ್ಸೋ ವಿ ಹ್ಯಾವ್, ಈವನ್ ವಿ ಹ್ಯಾವ್ ಸಬ್ಮಿಟೆಡ್ ದೀಸ್ ಪೇಪರ್ಸ್, ಪಬ್ಲಿಷ್ಡ್ ದೀಸ್ ಪೇಪರ್ಸ್ ಇನ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಆಲ್ಸೋ. ದಿಸ್ ಇಸ್ ಒನ್ ಎಕ್ಸಾಂಪಲ್ ಫಾರ್ ದ ಡಿಟಾಕ್ಸಿಫಿಕೇಶನ್ ಒನ್. ಸಿಮಿಲರ್ಲಿ ವಿರೇಚನ ಮಾಡ್ತೀವಿ ನಾವು ಚೆನ್ನಾಗಿ, ಅದ್ರದ್ದು ಪ್ರೊಸೀಜರ್ ಇದೆ. ಫಸ್ಟ್ 3 days ನಾವು ವಿ ಇನ್ಕ್ರೀಸ್ ದ ಮೆಟಬಾಲಿಸಮ್, ದಟ್ ಇಸ್ ವಿ ಇನ್ಕ್ರೀಸ್ ದ ಅಪಟೈಟ್ ಇನ್ ಅವರ್ ಬಾಡಿ. ಆಮೇಲೆ ತುಪ್ಪ ಕುಡಿಸ್ತೇವೆ. ತುಪ್ಪನ ಮಿನಿಮಮ್ 3 days ಇಂದ 7 days ವರೆಗೂ ತುಪ್ಪ ಕುಡಿಸ್ತೀವಿ. ಆ ತುಪ್ಪ ಕುಡಿಯೋದು ಒಂದ್ ಸ್ವಲ್ಪ ಕಷ್ಟ ಪಡ್ತಾರೆ ಜನ. ಅದು ಎವ್ರಿ ಡಿಸೀಸ್ಗೆ ಬೇರೆ ಬೇರೆ ತರ ಇದೆ. ಒನ್ಸ್ ಅಗೇನ್ ಐ ಕೋಟ್ ದ ಎಕ್ಸಾಂಪಲ್ ಫಾರ್ ಇನ್ಫರ್ಟಿಲಿಟಿ, ಅಥವಾ ಮೇಲ್ ಇನ್ಫರ್ಟಿಲಿಟಿ ಆಗ್ಬೋದು, ಫಿಮೇಲ್ ಇನ್ಫರ್ಟಿಲಿಟಿ, ಅದಕ್ಕೆ ಆದದ್ದು ಸಪರೇಟ್ ತುಪ್ಪ ಬರುತ್ತೆ. ಮೆಡಿಕೇಟೆಡ್ ತುಪ್ಪ ಬರುತ್ತೆ. ಎಕ್ಸಾಂಪಲ್ ಪಂಚತಿಕ್ತ ಗುಗ್ಗುಲುಘೃತ ಬರುತ್ತೆ. ಸ್ಕಿನ್ ಡಿಸಾರ್ಡರ್ಸ್ ಗೆಲ್ಲ ನಾವು ಪಂಚತಿಕ್ತ ಗುಗ್ಗುಲುಘೃತ ಉಪಯೋಗಿಸ್ತೀವಿ. ನಮ್ದು ಬೇವಿನ ಇದು ಬರುತ್ತಲ್ಲ, ಆ ತರದ್ದು ಡಿಫ್ರೆಂಟ್ ವೆರೈಟೀಸ್ ಅದ್ರಲ್ಲೂ ಉಪಯೋಗಿಸ್ತೀವಿ. ಅಮೃತ ಬಳ್ಳಿ, ಬೇವಿನ ಸೊಪ್ಪು, ಅದನ್ನೆಲ್ಲ ಉಪಯೋಗಿಸಿ ಪಂಚತಿಕ್ತ ಗುಗ್ಗುಲುಘೃತ ಉಪಯೋಗಿಸ್ತೀರಾ ಅಥವಾ ತುಪ್ಪ ಉಪಯೋಗಿಸ್ತೀವಿ. ವಿರೇಚನದಲ್ಲಿ ತುಪ್ಪ ಪ್ರಿಪೇರ್ ಮಾಡಿ ಸ್ನೇಹಾಂಶ ಕೊಡ್ಬೇಕು ಬಾಡಿಗೆ. ಸೊ ಇಡೀ ಮೈಯಲ್ಲಿ ತುಪ್ಪ ಅಂಶ ಬೀಳ್ಬೇಕು ಅವಾಗ ಕುಡ್ದಾಗ. ಎಷ್ಟು ಇದಿರುತ್ತೆ ಅಂದ್ರೆ ಬೆವರು ವಾಸನೆ ಕೂಡ ತುಪ್ಪದ ವಾಸನೆ ಹೊಡಿಯುತ್ತೆ. ಬೈ ದ ಎಂಡ್ ಆಫ್ 7th day ಕರೆಕ್ಟ್ ಆಗಿ ಪೇಷಂಟ್ ಕೋಆಪರೇಟ್ ಮಾಡಿ ಕುಡಿದ್ರೆ ನಮ್ದು ಅದು ಸ್ಮೆಲ್ ಕೂಡ ನಾವು ಫೀಲ್ ಮಾಡ್ಬೋದು. ಆಮೇಲೆ ನಾವು ಆ ತುಪ್ಪ ಅಂಶನು ಈಗ ಗೆರೆ ಹೇಳ್ಕೊಂಡ್ರೆ ನಮ್ಗೆಲ್ಲ ವೈಟ್ ಮಾರ್ಕ್ ಬೀಳುತ್ತೆ, ಆದ್ರೆ ತುಪ್ಪ ಅಂಶ ನಮ್ ಇಡೀ ಬಾಡಿಲ್ ಮೈ ಆದಾಗ ವೈಟ್ ಮಾರ್ಕೇ ಬೀಳೋದಿಲ್ಲ. ಅಷ್ಟು ನಾವು ತೋರಿಸ್ತೀವಿ. ಅದಕ್ಕೆ ನಾವು ತುಪ್ಪ ಅಂಶನ ಕುಡಿಸೋದು 3 days to 7 days. 1 day ಕೆಲವು ಸಲ ಡೋಸೇಜ್ ವಿಲ್ ಬಿ ಅರೌಂಡ್ 200 to 250 ml ಪರ್ ಡೇ ಡೋಸೇಜ್ ಇರುತ್ತೆ. So how that patient can definitely ಎಲ್ಲರೂ ತಗೊಳ್ತಾರೆ. ಅನಿವಾರ್ಯತೆ ಇದ್ದವರು, ಗುಣ ಮಾಡ್ಕೊಳ್ಳೇಬೇಕು ಅಂತಿದ್ದವರು ಸಾಕಷ್ಟು ಜನ ನಮ್ಮ ಆಸ್ಪತ್ರೆಯಲ್ಲಿ ತಗೊಳ್ತಾರೆ. ಫಸ್ಟ್ ತುಂಬಾ ಹೀಗೆ ಏನು ತುಂಬಾ ಅನಿವಾರ್ಯತೆ ಇಲ್ದಲೇ ಇರೋರು, ತುಂಬಾ ಹೈಫೈ ಇದ್ ಮಾಡಿದವರು, ಹೆಸಿಟೇಟ್ ಮಾಡೋರು ತಗೊಳ್ಳೋದಿಲ್ಲ. ಅವ್ರಿಗೆ ಕ್ಲೀನ್ ಆಗಿ ಡಿಟಾಕ್ಸಿಫಿಕೇಶನ್ ಆಗೋದಿಲ್ಲ. ಕೆಲವರಿಗೆ ಗುಣ ಆಗ್ಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಇರುತ್ತೆ. ಯಾರಿಗೆ ಅನಿವಾರ್ಯತೆ ಇರುತ್ತೋ ಅವ್ರಿಗೆ ಖಂಡಿತ ತಗೊಳ್ತಾರೆ, ಕಷ್ಟಪಟ್ಟಾದ್ರೂ ತಗೊಳ್ತಾರೆ. ಬಟ್ ತಗೊಂಡ್ಮೇಲೆ ನೀಟಾಗಿ ಡಿಸೀಸ್ ಕಡಿಮೆ ಆಗಿರೋದನ್ನ ಅವರು ಮೌತ್ ಟು ಮೌತ್ ಎಷ್ಟೊಂದ್ ಜನ ಹೇಳಿರೋರು ಇದಾರೆ ನಮ್ಮಲ್ಲಿ, ಆ ವಿರೇಚನ ಮಾಡಿಸ್ಕೊಳ್ಳಿ ಅಂತ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಕರೆಕ್ಟ್ ಆಗಿ ಪ್ರೊಫೆಷನಲ್ ಡಾಕ್ಟರ್ಸ್ ಹತ್ರ ಹೋದ್ರೆ ನಿಮ್ಗೆ ಕ್ಲಾಸಿಕಲ್ ಆಗಿ ಮಾಡಿಸ್ತಾರೆ. ಅದು ಕ್ಲಾಸಿಕಲ್ ಮೆಥಡ್ ಇದೆ, ಅದ್ರದ್ದೇ ಅದು ಡಯಟ್ ಫಾಲೋ ಮಾಡಬೇಕು. ಮಿನಿಮಮ್ 3 days to 7 days ಅಸೆಸ್ಮೆಂಟ್ ಮಾಡ್ಬೇಕು. ಎವ್ರಿ ಡೇ ಪೇಷಂಟ್ ಅಸೆಸ್ಮೆಂಟ್ ಮಾಡ್ಬೇಕು. ಸುಮ್ನೆ ಹಾಗೆ ಕೊಟ್ರೆ ಇದರ ಭೇದಿ ಆಗುತ್ತೆ, ಇಲ್ಲ ವಾಂತಿ ಆಗುತ್ತೆ. ನಾವು ಅಸೆಸ್ಮೆಂಟ್ ಮಾಡಿ ಆಮೇಲೆ ತುಪ್ಪ ಇಸ್ ಅ ಗುಡ್ ಫ್ಯಾಟ್ ಅಂತಾರೆ. ಇಟ್ಸ್ ಹೌದಾ ಸರ್? ಬೇಸ್ಡ್ ಆನ್ ದ ಡೋಸೇಜ್. ಇಲ್ಲಿ ನಾವು ತುಪ್ಪ ಕೊಡೋದು 250 ml ಪರ್ ಡೇ ಕೊಡೋದೆಲ್ಲ ಥೆರಪೆಟಿಕ್ ಡೋಸೇಜ್. ಥೆರಪೆಟಿಕ್ ಡೋಸೇಜ್ ಬೇರೆ, ನಾವು ಫುಡ್ ಆಗಿ ಡೋಸೇಜ್ ತಗೊಳ್ಳೋದು ಬೇರೆ ಇರುತ್ತೆ. ಫುಡ್ ಆಗಿ ಮಿನಿಮಲ್ ಡೈಲಿ ಕನ್ಸಂಪ್ಷನ್ ಆಫ್ ಗೀ ಇರಲೇಬೇಕು. ಏನಕ್ಕೆ ಅಂತಂದ್ರೆ ನಮ್ಗೆ ಸ್ನೇಹಾಂಶ ನಮ್ಮ ಬಾಡಿಗೆ ಬೇಕೇ ಬೇಕು.
ಸ್ಟಾರ್ಟಿಂಗ್ ಫ್ರಮ್ ದ ಬ್ರೈನ್ ಟಿಲ್ ರೀನಲ್ ಸಿಸ್ಟಮ್, ಹಾರ್ಟ್ ಸಿಸ್ಟಮ್, ಕಾರ್ಡಿಯಾಕ್ ಇರ್ಬೋದು, ರೆಸ್ಪಿರೇಟರಿ ಇರ್ಬೋದು, ಎಲ್ಲ ಕಡೆಗೂ ನಮ್ಗೆ ಸ್ನೇಹಾಂಶ ಬೇಕೇ ಬೇಕು, ತುಪ್ಪಾಂಶ ಬೇಕೇ ಬೇಕು. ಲಿಪಿಡ್ ಅನ್ನೋದು ಮಿನಿಮಮ್ ಥಿಂಗ್ಸ್ ಬೇಕೇ ಬೇಕು ನಮ್ಮಲ್ಲಿ. ಮೆಟಬಾಲಿಸಮ್ ಫ್ಯಾಟ್ ಅನ್ನೋ ಅಂಶ, ಅದು ಪೂರ ಫ್ಯಾಟ್ ನಿಲ್ಲಾಗಿ ಆಗೋದಾದ್ರೆ ನಮ್ಮ ಬಾಡಿಲಿ ಮೆಟಬಾಲಿಸಮೇ ಆಗೋದಿಲ್ಲ. ಹೌದು. ಯಾವಾಗ ಮೆಟಬಾಲಿಸಮ್ ಹ್ಯಾಂಪರ್ ಆಗುತ್ತೋ ಎಕ್ಸಸ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ನಾವು ಅದನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಾವು ಇದೆಲ್ಲ ಹೋಗುತ್ತೆ. ಹಾಗಾಗಿ ಡಿಟಾಕ್ಸಿಫಿಕೇಶನ್ ಮಾಡ್ಬೇಕಾದಾಗ ಎಲ್ಲಾ ಸಿಸ್ಟಮ್ ಅಲ್ಲೂ ಇರುತ್ತೆ, ನೋಡ್ಕೊಂಡು ಅದ್ರ ತಕ್ಕನಾಗಿ ನಾವು ಮೆಡಿಸಿನ್ಸ್ ಹಾಕಿ ಐದಾರು ವಮನ ಮಾಡ್ತೀವಿ ಅಥವಾ ವಿರೇಚನ ಮಾಡ್ತೀವಿ. ಬಸ್ತಿ ಮಾಡೋದ್ರಿಂದ ಅದು ಡಿಟಾಕ್ಸಿಫಿಕೇಶನ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಆಕ್ಚುಯಲ್ ಡಿಟಾಕ್ಸಿಫಿಕೇಶನ್ ಇನ್ ದ ಬಾಡಿ. ಸರ್ ಯು ಆರ್ ಟೆಲ್ಲಿಂಗ್ ಅಬೌಟ್ ತುಪ್ಪದ ಬಗ್ಗೆ. ಸೊ ಅದು 7 ದಿನ ಆದ್ಮೇಲೆ ವಾಟ್ ಇಸ್ ದ ಪ್ರೊಸೀಜರ್ ಸರ್? ಯು ಫಸ್ಟ್ ಇದು ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಿರೇಚನ ಪ್ರೊಸೀಜರ್ ಇರುತ್ತೆ. ಐದರ್ ಇಟ್ ಆಲ್ಸೋ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ನಮ್ಗೆ ಬ್ಯಾಂಗ್ಳೂರ್ಲಿ ಒಂಥರ ರಿಸಲ್ಟ್ ಸಿಕ್ಕರೆ, ದ ಸೇಮ್ ಪರ್ಸನ್ ಇಫ್ ಹಿ ಟೇಕ್ಸ್ ವಿರೇಚನ ಇನ್ ದ ಅದರ್ ಪ್ಲೇಸ್, ಅವ್ರಿಗೆ ನಂಬರ್ ಆಫ್ ಡೇಸ್ ವೇರಿ ಆಗುತ್ತೆ, ನಂಬರ್ ಆಫ್ ಕ್ವಾಂಟಿಟಿ ಆಫ್ ತುಪ್ಪ ತಗೊಳ್ಳೋದು ವೇರಿ ಆಗುತ್ತೆ. ಏನಕ್ಕೆ ಅಂದ್ರೆ ಕ್ಲೈಮೆಟಿಕ್ ಕಂಡೀಷನ್, ಯಾವ ಸೀಸನ್ ಅಲ್ಲಿ ತಗೊಳ್ತೀರಾ, ಯಾವ ಟೈಮ್ ಅಲ್ಲಿ ತಗೊಳ್ತೀರಾ, ಆಮೇಲೆ ಯಾವ ಡಿಸೀಸ್ ಇದ್ರೆ ಯಾವ ಟೈಪ್ ತಗೊಳ್ತೀರಾ, ಎಲ್ಲದ್ರಲ್ಲೂ ಅದು ವೇರಿ ಆಗುತ್ತೆ. ನಮ್ಮ ಬಾಡಿ ಜೀರ್ಣ ಶಕ್ತಿನೂ ಚೆನ್ನಾಗೇ ಇರ್ಬೇಕು ಅವಾಗ. ಸೊ ಇಟ್ಸ್ ಡೀಪ್ ರೂಟೆಡ್ ಸೈನ್ಸ್ ಹಂಗಾದ್ರೆ. ಮತ್ತೆ ಅದನ್ನ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಒನ್. ಇದು ಇಟ್ಸ್ ನಾಟ್ ಲೈಕ್ ಮ್ಯಾಥಮೆಟಿಕ್ಸ್ ಆರ್ ನಾಟ್ ಲೈಕ್ ಎನಿ ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್. ಇದು ಹೀಗ್ ತಗೊಂಡ್ರೆ ಹಿಂಗಾಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಹೇಗೆ ಅಡ್ವಾನ್ಸ್ ಸೈನ್ಸ್ ಇದೆ ಅಂತ ಹೇಳಿದ್ರೆ, ನೀವು ಒಂದು ಮಾತ್ರೆ ತಗೊಂಡ್ರೆ ಇಟ್ ವಿಲ್ ಆಕ್ಟ್ ವಿತ್ ಇನ್ 30 minutes ಅಂತ ಹೇಳಿ ಪ್ರೂವನ್ ಇದೆ. ಬಟ್ ವೇರಾಸ್ ನೀವು ನಮ್ದು ತಗೊಂಡ್ರೆ ನಮ್ದು ಹಂಗೆ ಪ್ರೂವನ್ ಬರೋದಿಲ್ಲ. ಇವತ್ತು ನಾವು ಒಂದ್ ಪೇಷಂಟಿಗೆ ಒಂದು 100 ಜನ ನಿಲ್ಸ್ಬಿಟ್ಟು 100 ಜನಕ್ಕೂ ಸೇಮ್ ಮೆಡಿಸಿನ್ ಕೊಡಿ, ಸೇಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸಲ್ಟ್ ಸಿಗುತ್ತೆ ನಮ್ಗೆ. ಒಂದೇ ತರ ಸಿಗೋದೇ ಇಲ್ಲ ನಮ್ಗೆ, ಒಂದೇ ತರ ಪ್ರೆಡಿಕ್ಟ್ ಮಾಡ್ಲಿಕ್ಕೂ ಆಗಲ್ಲ. ಸೊ ದಟ್ ವಿ ಆರ್ ಫೈಂಡಿಂಗ್ ಲಿಟ್ಲ್ ಬಿಟ್ difficult enough to show it as an evidence based medicine. Okay, so how do we prove that, sir? Ivaga every patient has a unique body nature. Every person has a unique body nature, as I told. So how do we go into it? Yeah, namdu assessment of disease ideyalla, assessment of treatment ideyalla, perception we need to change. Okay. We cannot ask as per the other system of medicine. ಅದರ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ಇಟ್ಸ್ ಎ ಮೊಲಿಕ್ಯುಲರ್ ಎಕ್ಸ್ಟ್ರಾಕ್ಷನ್ ಅಥವಾ ಕಾನ್ಸಂಟ್ರೇಷನ್ ಮಾಡಿರ್ತಾರೆ. ಅದು ಕಾನ್ಸಂಟ್ರೇಷನ್ ಮಾಡಿ ಸ್ಪೆಸಿಫಿಕ್ ಟಾರ್ಗೆಟ್ ಆರ್ಗನ್ಗೆ ರೀಚ್ ಆಗಿ ಆಮೇಲೆ ಅದು ಹೀಗೆ ವರ್ಕ್ ಆಗುತ್ತೆ. ಹೌದು. ನಮ್ದು ಕ್ರೂಡ್ ಡ್ರಗ್ ಅದು. ನಾವೀಗ ಊಟ ಮಾಡ್ದಂಗೆ, ಈಗ ನಮ್ಮ ಮನೇಲಿ ನಾವು ದೋಸೆ ಮಾಡಿದ್ರೆ ಪ್ರತಿಯೊಬ್ರು ಮನೇಲೂ ದೋಸೆ ಬೇರೆ ಬರುತ್ತೆ. ಹೌದು. ನೀವು ಅದೇ ಅಕ್ಕಿ ಕೊಡಿ, ಅದೇ ಇದನ್ ಕೊಡಿ, ಪ್ರೊಸೀಜರ್ ಮಾಡೋದು ಪ್ರತಿಯೊಬ್ರು ಮನೇಲಿ ಬೇರೆ ಆಗುತ್ತೆ. ಅದೇ ತರ ಇದನ್ನು ಕೂಡ ನಾವು ಮೆಡಿಸಿನ್ಸ್ ಪ್ರಿಪೇರ್ ಮಾಡಿ ಒಬ್ಬ ಕೊಟ್ಟಾಗ ನಮ್ಮ ಜೀರ್ಣ ಶಕ್ತಿ ಹೇಗಿರುತ್ತೆ, ನಮ್ಮ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ಅದ್ರ ಬೇಸ್ ಮೇಲೆ ಇದು ವೇರಿ ಆಗ್ತಾ ಹೋಗುತ್ತೆ. ಒಂದೇ ತರ ಬರೋಕ್ ಚಾನ್ಸೇ ಇಲ್ಲ. ಅದು ಒಂದೇ ತರ ಬಂತು ಅಂತಂದ್ರೆ ಒನ್ಸ್ ಅಗೇನ್ ಇಟ್ ಬಿಕಮ್ಸ್ ಎ ಕಾನ್ಸಂಟ್ರೇಟೆಡ್ ಮೆಡಿಸಿನ್, ಎಕ್ಸ್ಟ್ರಾಕ್ಟ್ ಮೆಡಿಸಿನ್ಸ್ ಆಗೋಗ್ಬಿಡುತ್ತೆ. ಸೊ ಬೇಸಿಕಲಿ ಇಟ್ಸ್ ಪರ್ಸನ್ ಟು ಪರ್ಸನ್, ಪರ್ಸೆಪ್ಷನ್ ಟು ಪರ್ಸೆಪ್ಷನ್. ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ದೇರ್ ಫಾರ್ ದಟ್. ಲಾಟ್ ಆಫ್ ಫ್ಯಾಕ್ಟರ್ಸ್, ದ ಮೆಡಿಸಿನ್ಸ್ ಇರ್ಬೋದು, ಸೀಸನ್ ಇರ್ಬೋದು, ಡಿಸೀಸ್ ಆಫ್ ದ ಪರ್ಸನ್ ಇರ್ಬೋದು, ಏಜ್ ಆಫ್ ದ ಪರ್ಸನ್ ಇರ್ಬೋದು, ಎಲ್ಲದದು ವೇರಿ ಆಗಿ ಒಂದು ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಅದ್ರ. ಬಟ್ ಅಲ್ಟಿಮೇಟ್ಲಿ ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ದಟ್ಸ್ ಎ ಗುಡ್ ಥಿಂಗ್ ಇನ್ ಆಯುರ್ವೇದ. Yes sir, thank you sir. So sir, we spoke about detox. ಸೊ ಇವಾಗ ಇನ್ನೊಂದು ಕ್ವಶನ್ ಬರೋದು ಅಗ್ನಿಕರ್ಮ ಅಂತ. ಇವಾಗ ಇಟ್ಸ್ ಎ ವೆರಿ ಫೇಮಸ್ ಟರ್ಮ್ ಕಾಲ್ಡ್ ಅಗ್ನಿಕರ್ಮ ಅಂತ. ಸರಿ, ಅಗ್ನಿಕರ್ಮ ಅಂದ್ರೆ ಏನು? ಸೊ ವಾಟ್ ಇಸ್ ದ ಯೂಸ್ ಆಫ್ ಅಗ್ನಿಕರ್ಮ? ಅದು ಪ್ರತಿಯೊಬ್ರು ಮಾಡಿಸ್ಕೋಬಹುದಾ ಅಥವಾ ಇಟ್ಸ್ ಅ ಸ್ಪೆಸಿಫೈಡ್, ಅಗೇನ್ ಸ್ಪೆಸಿಫಿಕ್ ಪರ್ಸನ್ ಹ್ಯಾಸ್ ಅ ಸ್ಪೆಸಿಫಿಕ್ ನೇಚರ್ ಅಂಡ್ ಸ್ಪೆಸಿಫಿಕ್ ಥೀಮ್ ಇದೆಯಾ, ಹೆಂಗೆ ಅದು? ಅಗ್ನಿಕರ್ಮ ಅನ್ನೋದು ಅದರಲ್ಲೂ ವೆರೈಟೀಸ್ ಆಫ್ ಅಗ್ನಿಕರ್ಮ ಇದೆ. ಒಂದು ಶಲಾಕ ಅಂತ ಹೇಳಿ ಬರುತ್ತೆ. ಅದನ್ನ ಒಂದು ಪಾಯಿಂಟ್ ಅಲ್ಲಿ ಅದನ್ನ ನಾವು ಹೀಟ್ ಜನರೇಟ್ ಮಾಡಿ ಅದನ್ನ ಹೀಟ್ ಇಂದ ಪೇನ್ಸ್ ನ ಕಡಿಮೆ ಮಾಡೋದಿದೆ. ಇನ್ನೊಂದು ಕಾಯಿನ್ ಥೆರಪಿ ಅಂತ ತಗೊಳ್ತೀವಿ, ಅದನ್ನ ಹೀಟ್ ಮಾಡ್ತೀವಿ, ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಸೊ ಅಗ್ನಿಕರ್ಮ ಅನ್ನೋದು ತುಂಬಾನೇ ವೆರೈಟೀಸ್ ಆಫ್ ಡಿಸೀಸ್ ಅಲ್ಲಿ ಯೂಸ್ ಮಾಡ್ತೀವಿ, ಬಟ್ ವೆರಿ ಕಾಮನ್ ವಿ ಯೂಸ್ ಇನ್ ಪೇನ್ಫುಲ್ ಕಂಡೀಷನ್. ಎಸ್ಪೆಷಲಿ ಎನಿ ಇನ್ಫ್ಲಮೇಷನ್ಸ್ ಇತ್ತು ಅಂತಂದ್ರೆ, ಅಥವಾ ಸ್ವೆಲ್ಲಿಂಗ್ ಇಂಡ್ಯೂಸ್ ಪೇನ್ಸ್ ಏನಾದ್ರೂ ಇತ್ತು ಅಂತಂದ್ರೆ, ಅಥವಾ ನ್ಯೂರೋಲಾಜಿಕಲ್ ಪೇನ್ ಇತ್ತು ಅಂತಂದ್ರೆ, ಲೋಕಲೈಸ್ ಇಫ್ ಯು ಕ್ಯಾನ್ ಅಸೆಸ್ ದಟ್ ಪೇನ್ ಅಂದಾಗ ವಿ ಗೋ ವಿತ್ ದ ಅಗ್ನಿಕರ್ಮ ಒನ್. ಕಾಮನ್ ಆಗಿ ಹೇಳ್ಬೇಕು ಅಂತಂದ್ರೆ ಸಯಾಟಿಕಾ ಪೇನ್ಸ್ ಅಥವಾ ಲೋ ಬ್ಯಾಕ್ ಪೇನ್ ಅಲ್ಲಿ ಕಾಮನ್ ಆಗಿ ವಿ ಯೂಸ್ ದಿಸ್ ಅಗ್ನಿಕರ್ಮ. ಸರ್, ಆಯುರ್ವೇದದಲ್ಲಿ ಮೇನ್ ಎಲಿಮೆಂಟ್ ವಿಲ್ ಬಿ ವಾತ, ಪಿತ್ತ, ಕಫ ಅಂತೀವಿ. ಹೌದು. ಸೊ ಏನು ಸರ್ ವಾತ, ಪಿತ್ತ, ಕಫ ಅಂದ್ರೆ? ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬಾಡಿ ವಿಲ್ ಬಿ ಹ್ಯಾವಿಂಗ್ ಅ
ವಾತ ಪಿತ್ತ ಕಫ ಮೂರು ಇರುತ್ತಾ ಅಥವಾ ಒಬ್ಬೊಬ್ಬ ಮನುಷ್ಯನ್ಗೆ ಒಂದೊಂದು ತರಹದ ದೇಹ ಇರುತ್ತಾ? ಹೆಂಗೆ ವಾತ ಪಿತ್ತ ಕಫ ಅದು ದೋಷಗನ ಅಥವಾ ಸಿಂಪ್ಟಮ್ಸ್, ವಾಟ್ ಇಟ್ ಈಸ್? ಓಕೆ, ವೆರಿ ಗುಡ್ ಕ್ವಶನ್. ಇದನ್ನ ಪೂರ ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ಳಿಕ್ಕೆ 4 ವರ್ಷ ಓದ್ತೀವಿ. ಓಕೆ. ಆಯ್ತಾ? ಈಗ ಸಿಂಪಲ್ ಆಗಿ ಕಾಮನ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಸೆಲ್ಸ್ ಅಲ್ಲಿ, ಪ್ರತಿಯೊಂದು ಅಣುವಲ್ಲಿ ನಮ್ಮಲ್ಲಿ ವಾತ ಪಿತ್ತ ಕಫ ಅನ್ನೋದಿರುತ್ತೆ. ನೀವು ಯಾವುದೇ ಬಾಡಿಲಿ ಯಾವುದೇ ಒಂದು ಆರ್ಗನ್ ತಗೊಳ್ಳಿ, ಯಾವುದೇ ಒಂದು ಸಿಸ್ಟಮ್ ತಗೊಳ್ಳಿ, ಪ್ರತಿಯೊಂದರಲ್ಲೂ ವಾತ ಪಿತ್ತ ಕಫ, ಅದನ್ನ ದೋಷಾಸ್ ಅಂತ ಕರಿತೇವೆ. ದೋಷಾಸ್ ಅಂತಂದ್ರೆ ಅದನ್ನ ನೆಗೆಟಿವ್ ಆಗಿ ಹೇಳ್ತಾ ಇರೋದಲ್ಲ. ಇಟ್ಸ್ ಎ ನಾರ್ಮಲ್ ಥಿಂಗ್. It should not get increased nor it should not get decreased. It should be in the saturation. It should be in the equilibrium state. Okay. ನಾರ್ಮಲ್ ಆಗಿತ್ತು ಅಂದ್ರೆ ನಾವು ಹೆಲ್ದಿಯರ್ ಆಗಿದ್ದೀವಿ ಅಂತ. Okay. ನಾವು ಯಾವುದೇ ಒಂದು ಜಾಸ್ತಿ ಆಯ್ತು ಅಂತಂದ್ರೂ ಆವಾಗ ನಮ್ದು ಬಾಡಿಲಿ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಅದು ಎಷ್ಟು ಫ್ಲಕ್ಚುಯೇಷನ್ ಅಂದ್ರೆ ಎವ್ರಿ ಮೂಮೆಂಟ್, ಎವ್ರಿ ಟೈಮ್. ಈಗ ನಾವು ಜೋರಾಗಿ ಕೋಪ ಮಾಡ್ಕೊಂಡ್ರೆ ನಮ್ದು ಪಿತ್ತ ಏರ್ತು ಅಂತ. ನಾವು ತುಂಬಾ ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ನಾವು ಕಫ ಆಗಿ ನಿದ್ರೆ ಮಾಡ್ಕೊಂಡು ಮತ್ತೊಂದು ಏನೋ ಒಂದ್ ಇರ್ತೀವಿ ಅಂತ. ಸೊ ಟೈಮ್ ಡ್ಯೂರೇಷನ್ ನಮ್ಗೆ ಬೆಳಿಗ್ಗೆ ಆದ್ರೆ, ಮಧ್ಯಾಹ್ನ ಆದ್ರೆ, ರಾತ್ರಿ ಆದ್ರೆ, ಸೊ ಅದಕ್ಕೆ ಕೆಲವೊಂದ್ಸಲ ಈ ಡಿಸೀಸ್ ಸ್ಪೆಸಿಫಿಕ್ ಅಲ್ಲೂ ಇದೆ. ಇಚ್ಚಿಂಗ್ ಎಲ್ಲ ಈವ್ನಿಂಗ್ ಜಾಸ್ತಿ ಆಗುತ್ತೆ. ಕಫ ಜಾಸ್ತಿ ಆದಾಗ ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ಅದೆಲ್ಲ ಕಫ ಜಾಸ್ತಿ ಆದ ಅಂತ ಹೇಳಿ. ಸೊ ಹಾಗಾಗಿ ಅದರಲ್ಲಿ ವೆರೈಟೀಸ್ ಆಫ್ ಇಟ್ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸುಮಾರಿದೆ. ಆದ್ರೆ ಬೇಸಿಕಲಿ ವಾತ ಅಂದ್ರೆ ವಾಯು, ಪಿತ್ತ ಅಂದ್ರೆ ನಮ್ಗೆ ಪಿತ್ತದ ಅಂಶ. ಈಗ ಗ್ಯಾಸ್ಟ್ರಿಕ್ ಜ್ಯೂಸಸ್ ಜಾಸ್ತಿ ಆದ್ರೆ ಅದನ್ನೆಲ್ಲ ಪಿತ್ತ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕಫ ಅಂತಂದ್ರೆ ನಮ್ಗೆ ಸ್ಫೂಟಮ್ ಎಲ್ಲ ತುಂಬಾ ಜಾಸ್ತಿ ಆದ್ರೆ ಅರ್ಥ ಮಾಡ್ಕೊಳ್ಲಿಕ್ಕೆ ಮಾತ್ರ ಇದು ಕಫ ಅಂತೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಪ್ರತಿಯೊಂದು ಸೆಲ್ಸ್ ಅಲ್ಲೂ ಇದು ವಾತ ಪಿತ್ತ ಕಫ ಅನ್ನೋದು ಇರುತ್ತೆ. ಆದ್ರೆ ಅದು ಎಲ್ಲಾದು ಸಮಾನವಾಗಿ ಇದ್ರ ಮಾತ್ರ ನಾವು ಹೆಲ್ದಿಯರ್ ಆಗಿ ಇರ್ತೀವಿ. ನಾವು ಅದನ್ನ ಕೆಲವು ಸಲ ಹಾಳು ಮಾಡ್ಕೊಳ್ತೀವಿ. ಐದರ್ ಇಟ್ ಕ್ಯಾನ್ ಬಿ ನಮ್ಮ ಥಿಂಕಿಂಗ್ ಇರ್ಬೋದು, ನಮ್ಮ ಅದಕ್ಕೆ ಬೇಸಿಕ್ 3 ಥಿಂಗ್ಸ್ ಹೇಳ್ತೀವಿ: ಬಿಹೇವಿಯರ್, ಎಮೋಷನ್, ಥಾಟ್ಸ್ ಅಂತ ಹೇಳಿ. ನಮ್ದು ಬಿಹೇವಿಯರ್ ಪ್ಯಾಟರ್ನ್ ಇರ್ಬೋದು, ನಾವು ಥಿಂಕಿಂಗ್ ಕೆಪಾಸಿಟಿ, ಎಮೋಷನ್ ಇರ್ಬೋದು, ಮತ್ತೆ ಥಾಟ್ ಪ್ರೋಸೆಸ್ ಇರ್ಬೋದು. ಏನಾದ್ರೂ ಆಗಿ ವೇರಿಯೇಷನ್ಸ್ ಆದ್ರೆ ಅಥವಾ ಔಟ್ಸೈಡ್ ಇಂದ ಡಿಸೀಸ್ ಅಫೆಕ್ಟ್ ಆದ್ರೂ ಈ ವಾತ ಪಿತ್ತ ಕಫ ಅಫೆಕ್ಟ್ ಆಗ್ಬಿಡುತ್ತೆ. ಇದು ಬೇಸಿಕ್ ರೂಟ್ ಥಿಂಗ್. ಇದು ಅಫೆಕ್ಟ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ವಿ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಾರ್ಡರ್ಸ್. ಸರ್, ನಮಗೆ ಹೇಗೆ ಗೊತ್ತಾಗುತ್ತೆ ವಾತ ಪಿತ್ತ ಕಫ ದೋಷದಲ್ಲಿ ಯಾವ್ದು ಜಾಸ್ತಿ ಆಗಿದೆ, ಅದು ಕಮ್ಮಿ ಆಗಿದೆ ಅಂತ? ಅದಕ್ಕೆ ಪ್ರತಿಯೊಂದು ಡಿಸೀಸ್ ಅಲ್ಲೂ ವಾತ ಪಿತ್ತ ಕಫ ಇದೆ. ನೀವು ಡಯಾಬಿಟಿಸ್ ತಗೊಂಡ್ರೆ ಅದ್ರಲ್ಲಿ ವಾತಜ ಪಿತ್ತಜ ಕಫಜ ಅಂತ ಇದೆ. ನೀವು ಕಿಡ್ನಿ ಸ್ಟೋನ್ಸ್ ಅಲ್ಲಿ ತಗೊಂಡ್ರೆ ಅದ್ರಲ್ಲೂ ವಾತ ಪಿತ್ತ ಕಫ ಅಂತ ಹೇಳಿದೆ. ನಾವು ಫಸ್ಟ್ ಓದ್ಬೇಕಾದಾಗ ಇದು ಯಾವ್ದು ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಎಲ್ಲರೂ ನಾನು ನಗಾಡ್ತಾ ಇದ್ವಿ, ನಾವು ಎಲ್ಲಾದ್ರು ಬೈಕೊಳ್ತಾ ಇದ್ವಿ ನಮ್ ಲೆಕ್ಚರ್ಸ್ ನೆಲ್ಲ, ಏನಿದೆ ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳಿ. ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದಾಗ, ಯಾವಾಗ ಅದನ್ನ ಅಂಶಂಶವಾಗಿ ನಾವು ಅದನ್ನ ಪರ್ಸೀವ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವಾಗ ನಮ್ಗೆ ಗೊತ್ತಾಯ್ತು, ಓ ದಿಸ್ ಇಸ್ ವಾತ, ದಿಸ್ ಇಸ್ ಪಿತ್ತ, ದಿಸ್ ಇಸ್ ಕಫ ಅಂತ ಹೇಳಿ. ತುಂಬಾ ಚೆನ್ನಾಗಿ ಆ ಪೂರ್ವಿಕರು ನಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಮೆನಿ ಅ ಟೈಮ್ಸ್ ವಿ ಕ್ಯಾನಾಟ್ ಪ್ರೂವ್ ಇದು ವಾತ, ಇದು ಪಿತ್ತ, ಇದು ಕಫ ಅಂತ ಹೇಳಿ. ಬಟ್ ಇಫ್ ಯು ಸ್ಟಾರ್ಟ್ ಅನಲೈಸಿಂಗ್ ದಟ್ 100% that is vata affected, that is pitta affected, this is kapha affected. We can show it in the disease. ಯಾವಾಗ ಅದನ್ನ ನಾವು ತೋರಿಸ್ತೀವಿ ಅಂದ್ರೆ ರೆಟ್ರೋಸ್ಪೆಕ್ಟಿವ್ ಆಗುತ್ತೆ. ಕೆಲವು ಸಲ ಟ್ರೀಟ್ಮೆಂಟ್ ಮಾಡಿ ಡಿಸೀಸ್ ಕ್ಯೂರ್ ಆದ್ಮೇಲೆ ನಾವು ತೋರಿಸ್ತೀವಿ ಇದು ಹಿಂಗೆ ಇತ್ತು, ಹಾಗಾಗಿ ಇದು ಮೆಡಿಸಿನ್ಸ್ ಹಾಕಿದ್ವಿ, ಇದು ಕ್ಯೂರ್ ಆಯ್ತು ಅಂತ. ಸೊ ಆ ತರದ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಪರ್ಸೆಪ್ಷನ್ ಮಾಡಿ, ಅನಲೈಸ್ ಮಾಡಿ ನಾವು ಪೇಷಂಟ್ಸ್ಗೆ ಎಷ್ಟೋ ಸಲ ಗುಣ ಮಾಡಿ ಕೊಟ್ಟಿದ್ವಿ. ಎಷ್ಟೊಂದೆಲ್ಲ ಮೇಂಟೈನ್ ಆಗಿದೆ. ಸರ್, ಇವಾಗ ಆಯುರ್ವೇದ ಅಂತಂದ್ರೆ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ ಜನಗಳಲ್ಲಿ. ಸೊ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್, ಸೊ ವಿಚ್ ಇಸ್ ದ ಮೋಸ್ಟ್ ಮಿಸ್ಕನ್ಸೆಪ್ಷನ್ಸ್ ಯು ಹ್ಯಾವ್ ಸೀನ್? ಮಿಸ್ಕನ್ಸೆಪ್ಷನ್ಸ್ ಅಂತಂದ್ರೆ ನಮ್ಮಲ್ಲಿ ಆಯುರ್ವೇದ ಅಂತಂದ್ರೆ ಮಸಾಜ್. ಮೋಸ್ಟ್ ಆಫ್ ದ ಥಿಂಗ್ ಆಯುರ್ವೇದ ಅಂತಂದ್ರೆ ನೀವೆಲ್ಲ ಹೋಗಿ ಮಸಾಜ್ ಮಾಡ್ತಾರೆ ಅಷ್ಟೇ. ಇದು ಫಸ್ಟ್ ಪರ್ಸೆಪ್ಷನ್ ಬರೋದು. ಸೆಕೆಂಡ್ ಪರ್ಸೆಪ್ಷನ್ ಬಂದ್ರು ಕಷಾಯ ಕುಡಿಸ್ತಾರೆ ಅಂತೆ. ಆಯ್ತಾ? ಇದೆರಡೇ ಬೇಸಿಕ್ ನೀವು ಎಲ್ಲೇ ಹೋದ್ರು. ಆಮೇಲೆ ಇನ್ನೊಂದು ಕನ್ಸೆಪ್ಷನ್ ಅಂದ್ರೆ ಎಲ್ಲದಕ್ಕೂ ಗುಣ ಆಗತ್ತಾ, ಎಮರ್ಜೆನ್ಸಿ ಗುಣ ಆಗತ್ತಾ, ಹಾರ್ಟ್ ಡಿಸೀಸ್ ಗುಣ ಆಗತ್ತಾ, ಆಮೇಲೆ ಆಂಟಿಬಯೋಟಿಕ್ ಹೋಗ್ಬೇಕಾ, ಆಮೇಲೆ ಸರ್ಜರಿ ನೀವು ಮಾಡ್ತೀರಾ. ಇದೆಲ್ಲ ಕಾಮನ್ ಮಿಸ್ಕನ್ಸೆಪ್ಷನ್. ಸರ್ಜರಿ ಶುರು ಆಗಿದ್ದೆ ಆಯುರ್ವೇದದಲ್ಲಿ. ಸುಶ್ರುತ ಈವನ್ ಟುಡೇ ನೀವು ಲಂಡನ್ ಅಲ್ಲಿ ಕೂಡ ಹೋಗಿ ನೋಡಿದ್ರು ಕೂಡ ನಿಮ್ದು ಫಸ್ಟ್ ಪೇಜ್ ಅಲ್ಲಿ ಸುಶ್ರುತ ಅವ್ರದ್ದು ಬುಕ್ ಫೋಟೋ ಇರುತ್ತೆ. ಏನಕ್ಕೆ ಅಂದ್ರೆ 5,000 ವರ್ಷದಿಂದ ಇವತ್ತೇನ್ ನಾವು ಅನಾಟಮಿ ಅಂತ ಹೇಳಿ, ಡಿಸೆಕ್ಷನ್ಗೆ ಅಂತ ಹೇಳಿ ಡೆಡ್ ಬಾಡಿ ಇದನ್ನ ಮಾಡ್ತಾ ಇದೀವಿ. ಅದನ್ನ ಆಗಿನ ಕಾಲದಲ್ಲೇನೆ ಹೌ ಟು ಪ್ರಿಸರ್ವ್ ಎ ಡೆಡ್ ಬಾಡಿ ಅಂತ ಹೇಳಿ ಪ್ರೊಸೀಜರ್ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಫಾಲೋ ಕೂಡ ಮಾಡಿದ್ರು ಅದನ್ನು.
ಈಗ ನಾವೇನ್ ಮಾಡ್ತೀವಿ, ಫಾರ್ಮಲಿನ್ ಬಂದಿದೆ, ಕೆಮಿಕಲ್ ಇದೆ, ನಾವು ಅದನ್ನ ಇಂಜೆಕ್ಟ್ ಮಾಡ್ತೀವಿ, ಎಂಬಾಲ್ಮಿಂಗ್ ಮಾಡ್ತೀವಿ, ನಾವು ಬಾಡಿನ ಪ್ರಿಸರ್ವ್ ಮಾಡ್ತಾ ಇದೀವಿ. ಹೌದು ಹೌದು. ಹಳೆ ಕಾಲದಲ್ಲಿ ಹೌ ಟು ಪ್ರಿಸರ್ವ್ ಎ ಡೆಡ್ ಬಾಡಿ ಅಂತೇಳಿ ತುಂಬಾ ಚೆನ್ನಾಗಿ ಸುಶ್ರುತ ಟೆಕ್ಸ್ಟ್ ಬುಕ್ ತೆಗ್ದಾರೆ, ಅದ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈವನ್ ಸರ್ಜರಿ ಕೂಡ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಸರ್ಜರೀಸ್ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಏನಾಯ್ತು, ವರ್ಲ್ಡ್ ವೈಡ್ ಇದನ್ನ ಕಾಪಿ ಮಾಡಿ ವರ್ಲ್ಡ್ ವೈಡ್ ಇದನ್ನ ರಿಸರ್ಚಸ್ ಮಾಡ್ಲಿಕ್ಕೆ ಹೋಗಿ ಅದನ್ನ ಮಾಡರ್ನೈಸ್ ಮಾಡ್ತಾ ಮಾಡರ್ನ್ ಟೆಕ್ನಾಲಜಿ ತಗೊಂಡಿದ್ದಾರೆ. ಈಗ CT ಸ್ಕ್ಯಾನ್, MRI ಆಗ್ಲಿ, ಮತ್ತೊಂದು ಇನ್ವೆಸ್ಟಿಗೇಷನ್ಸ್ USG ಮಾಡಿರೋದು ಯಾವುದು ಅಲೋಪತಿ ಡಾಕ್ಟರ್ಸ್ ಅಲ್ಲ. ಇಟ್ ವಾಸ್ ಇಂಟ್ರೊಡ್ಯೂಸ್ ಬೈ ದ ಇಂಜಿನಿಯರ್ಸ್, ದಟ್ ವಾಸ್ ಯುಟಿಲೈಸ್ ಬೈ ದ ಡಾಕ್ಟರ್ಸ್. ಸೊ ಹಾಗಾಗಿ ಟೆಕ್ನಾಲಜಿ ಚೇಂಜ್ ಆಗಿದೆ, ಟೆಕ್ನಾಲಜಿನ ಅವರೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಪೇಟೆಂಟ್ ಮಾಡ್ಕೊಂಡಿದ್ದಾರೆ, ದೇ ಹ್ಯಾವ್ ಬಿನ್ ಅಪ್ಡೇಟೆಡ್. ಅದೇ ಆಯುರ್ವೇದದಲ್ಲಿ ನಾವು ಅದನ್ನ ಏನೇ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ನಮ್ದು ಕಾನ್ಸೆಪ್ಟ್ ಬಿಟ್ಬಿಟ್ರೆ ಬೇರೆನೆ ಆಗೋಗುತ್ತೆ. ಕಾನ್ಸೆಪ್ಟ್ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ ನಮ್ಗೆ. So but you also implement the technology, CT scan, MRI, each and everything what other system of medicine does it. Okay. We use CT ಮಾಡ್ತೀವಿ ನಾವು, ಬಿಫೋರ್ ಅಂಡ್ ಆಫ್ಟರ್ CT ಸ್ಕ್ಯಾನ್ ಅಲ್ಲಿ ಪ್ರೂವನ್ ಮಾಡ್ತಾ ಇದೀವಿ, MRI ಅಲ್ಲಿ ತೋರಿಸ್ತಾ ಇದೀವಿ, ಇಂಥ ಸ್ಟೋನ್ ಇದ್ದಿದ್ದು ಇಷ್ಟು ಕರಗಿದೆ ಅಂತ ಹೇಳಿ ತೋರಿಸ್ತಾ ಇದೀವಿ, ಇಷ್ಟು ಫ್ಲೂಯಿಡ್ ಕಲೆಕ್ಷನ್ಸ್ ಆಗಿರುತ್ತೆ, ಅದು ಫ್ಲೂಯಿಡ್ ಕಲೆಕ್ಷನ್ ಆಗಿರೋದನ್ನ ತೋರಿಸ್ತಾ ಇದೀವಿ. ಇನ್ಫರ್ಟಿಲಿಟಿಲಿ ಎಗ್ ಸೈಜು ಇಂಪ್ರೂವ್ನೇ ಇರೋದಿಲ್ಲ, AMHL ಮಾಡಿದಾಗ ಕ್ವಾಲಿಟಿ ಆಫ್ ಎಗ್ ಇಂಪ್ರೂವ್ ಆಗಿರೋದಿಲ್ಲ. ಅದೇ ನಾವು ನಮ್ದು ಮೆಡಿಸಿನ್ಸ್ ಹಾಕದ್ಮೇಲೆ ಇನ್ಫರ್ಟಿಲಿಟಿಲಿ ಎಗ್ ಸೈಜಸ್ ಮತ್ತೆ ಕ್ವಾಲಿಟಿ ಆಫ್ ಇಟ್ ಎಲ್ಲ ಇಂಪ್ರೂವ್ ಆಗಿರೋದನ್ನೆಲ್ಲ ನಾವು ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಪ್ರೂವನ್ ಮಾಡಿ ಪೇಷಂಟ್ಸ್ ತೋರಿಸ್ತಾ ಇದ್ದೀವಿ. ಲ್ಯಾಬ್ ಇನ್ವೆಸ್ಟಿಗೇಷನ್ ಲೈಕ್ ಬ್ಲಡ್ ಇನ್ವೆಸ್ಟಿಗೇಷನ್ ಯು ಪರ್ಫಾರ್ಮ್ ಎಲ್ಲ ಡೈಲಿ ಪ್ರಾಕ್ಟೀಸ್, ಎಲ್ಲ ರೂಟೀನ್ ಮಾಡ್ತೀವಿ. ಓಕೆ. ಸೊ ಹಂಗಾದ್ರೆ ಏನ್ ಲಿಮಿಟೇಷನ್ಸ್ ಏನಿದೆ ಸರ್? ವಾಟ್ ಆರ್ ದ ಡಿಸೀಸ್ ಯು ಕ್ಯಾನ್ ಡೆಫಿನೆಟ್ಲಿ ಕಾನ್ಫಿಡೆಂಟ್ಲಿ ಸೇ ದಟ್ ಐ ಕ್ಯಾನ್ ಕ್ಯೂರ್ ವಿತ್ ರೆಸ್ಪೆಕ್ಟ್ ಟು ದ ಆಯುರ್ವೇದ, and which disease you will get some, you need to take more precautions and time to get cured? Yeah, that's another very good question. ನೀವು ರೂಟ್ ಇದ್ರಲ್ಲಿ ಡಾಕ್ಯುಮೆಂಟೇಶನ್ ಅಲ್ಲಿ ನೋಡಿದ್ರೆ, yes sir, ಇವತ್ತೇನ್ ನಾವು ಡಿಸೀಸ್ ನೋಡ್ತಾ ಇದೀವಿ, ಏನ್ ಡಿಸೀಸ್ ನ ನಾವು ಮೆನ್ಷನ್ ಮಾಡಿದೀವಿ, ಈಚ್ ಅಂಡ್ ಎವ್ರಿ ಡಿಸೀಸ್ ಹ್ಯಾಸ್ ಬಿನ್ ಡಾಕ್ಯುಮೆಂಟೆಡ್ ಇನ್ ಆಯುರ್ವೇದ ಟೆಕ್ಸ್ಟ್. ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರಸ್ ಡಿಸೀಸಸ್ ಇರ್ಬೋದು, ರೆಸ್ಪಿರೇಟರಿ ಡಿಸೀಸಸ್ ಇರ್ಬೋದು, ಪ್ಯಾರಾಲಿಸಿಸ್ ಇರ್ಬೋದು, ಪ್ರತಿಯೊಂದು ಡಿಸೀಸು ಆಗಿನ ಕಾಲದಿಂದನೂ ಇತ್ತು, ಮನುಷ್ಯ ಹುಡ್ದಾಗ್ಲಿಂದನೂ ಇದೆ ಎಲ್ಲ ಕಾಯಿಲೆ. ಆದ್ರೆ ಏನು ಅಂತಂದ್ರೆ ಇವತ್ತು ನೀವು ಹೈಪರ್ ಟೆನ್ಷನ್ಗೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಸ್ಪಿಗ್ಮೋಮ್ಯಾನೋಮೀಟರ್ ಇಟ್ಕೊಂಡಿದ್ದೀವಿ, BP ಮೆಷಿನ್ ಇಟ್ಕೊಂಡಿದೀವಿ, ಅವತ್ತಿನ ಕಾಲದಲ್ಲಿ ಇರ್ಲಿಲ್ಲ ಅಷ್ಟೇ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಅವಾಗ BP ಹೆಂಗ್ ಚೆಕ್ ಮಾಡ್ತಾ ಇದ್ರು, ಅವಾಗ BP ಏನಿತ್ತು ಅಂತ ಹೇಳಿ ಬರ್ತಾ ಇದೆ. ಬಟ್ BP ಇಂದಾಗಿ BP ಹೆಚ್ಚಾದಾಗ ಸ್ಟ್ರೋಕ್ ಆಗುವಂತದ್ದಾಗಿರ್ಬೋದು, ಬೇರೆ ಬೇರೆ ಡಿಸೀಸ್ ಆಗುವಂಥದ್ದು, ಅದೆಲ್ಲದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಆ ಇಂಡೈರೆಕ್ಟ್ ನಾವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ಅನಲೈಸ್ ಮಾಡಿ ಈ ಡಿಸೀಸ್ ಅವಾಗಿತ್ತು ಅಂತ ಹೇಳಿ ನಾವು ಪ್ರೂವ್ ಮಾಡ್ತಾ ಇದೀವಿ. ಎಕ್ಸೆಪ್ಟ್ ಫಾರ್ ದ ವೈರಲ್ ಡಿಸಾರ್ಡರ್ಸ್. ವೈರಲ್ ಡಿಸಾರ್ಡರ್ಸ್ ಅಲ್ಲಿ ಎಷ್ಟೊಂದೆಲ್ಲ ಅವಾಗ್ಲೂ ಮೆನ್ಷನ್ ಮಾಡಿದ್ರು, ಬಟ್ ಸ್ಟಿಲ್ ಲಾಟ್ ಆಫ್ ವೈರಸಸ್ ಆರ್ ಕಮಿಂಗ್ ಅಂಡ್ ಗೆಟ್ ಮ್ಯೂಟೇಟೆಡ್ and getting resistance. Virus itself is getting resistance. Yes sir. Lot of viruses ನಿಮ್ಗೆ 100 years ಮುಂಚೆ ಇದ್ದಿದ್ದು ಇವತ್ತು ಆ ವೈರಸ್ಗೆ ನಮ್ಗೆ ಆರಾಮ್ಸೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಅದೇ ಹೊಸ ವೈರಸ್ ಬಂದಾಗ ನಮ್ಗೆ ಅದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದಿಸ್ ಇಸ್ ಸೀನ್ ಸಿನ್ಸ್ ಮೆನಿ ಇಯರ್ಸ್ ಆಲ್ಸೋ. ಅವಾಗ ಮುಂಚೆ ಇಡೀ ಊರೇ ಸತ್ತೋಗ್ತಾ ಇತ್ತು. ಅವಾಗ್ಲೂ ಪ್ಲೇಗ್ ಅಂತ ಹೇಳಿ ಬಂದಾಗ, ಮತ್ತೆ ಇನ್ನು ಮುಂಚೆ ಬೇರೆ ಬೇರೆ ಡಿಸೀಸಸ್ ಇತ್ತು, ಎಲ್ಲ ಪ್ರೂವನ್ ಇದೆ. ಎಷ್ಟೋ ಹಿಂಗ್ ಡಯಾಗ್ನೋಸ್ ಮಾಡ್ತಾ ಇದ್ರೆ ಎಷ್ಟು ಬಾವಿ ಇತ್ತು ಆ ಊರಲ್ಲಿ ಅನ್ನೋದ್ರ ಮೇಲೆ ಡಿಸೀಸ್ ಎಷ್ಟು ಜನ ಇದ್ರು ಅಂತ ಹೇಳಿ. ಆಮೇಲೆ ಈ ಊರೇ ಇರ್ತಾ ಇರ್ಲಿಲ್ಲ, ಏನಕ್ಕೆ ಯಾವ್ದೋ ಒಂದು ವೈರಲ್ ಡಿಸೀಸ್ ಬರ್ತಿತ್ತು, ಇಡೀ ಊರ್ ಜನ ಸತ್ತೋಗ್ತಿದ್ರು, ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಹೇಗೆ ಅಂತ ಹೇಳಿ. ಬಟ್ ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ, ಅದಕ್ಕೊಂದು ರೆಮಿಡಿ ಏನೋ ಮಾಡ್ತಿರ್ತಾರೆ. ಬಟ್ ಅಷ್ಟು ನಾವು ಫಾರ್ವರ್ಡ್ ಇಲ್ಲ ಅಂದ್ರೂ ಕೂಡ ವಿ ಆರ್ ಏಬಲ್ ಟು ಟ್ರೀಟ್ ಲಾಟ್ ಆಫ್ ಡಿಸಾರ್ಡರ್ಸ್. ನಮ್ದೇ ಆದ ಒಂದಷ್ಟು ಲಿಮಿಟೇಷನ್ಸ್ ಇದೆ, ನಮ್ದೇ ಅದಷ್ಟು ಒಂದು ಸ್ಟ್ರೆಂಥನಿಂಗು ಇದೆ. ನಮ್ಮಲ್ಲಿ ಟ್ರೀಟ್ ಮಾಡಕ್ ಆಗುವಂತದ್ದು ಬೇರೆಯವ್ರದಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಲೋ ಬ್ಯಾಕ್ ಪೇನ್, ಸಯಾಟಿಕಾ, ವಿ ಟ್ರೀಟ್ ದಟ್ ಬ್ಯೂಟಿಫುಲಿ. ಇನ್ಫರ್ಟಿಲಿಟಿ ಒಳ್ಳೆ ರಿಸಲ್ಟ್ಸ್ ಇದೆ. ರೆಸ್ಪಿರೇಟರಿ ಡಿಸಾರ್ಡರ್ಸ್ ವಿ ಟ್ರೀಟ್ ಬೇಸ್ಡ್ ಆನ್ ದ ಇಮ್ಯೂನ್ ಸಿಸ್ಟಮ್. ಒನ್ಸ್ ವೆನ್ ಯು ಟ್ರೀಟ್ ದ ಇಮ್ಯೂನ್ ಸಿಸ್ಟಮ್, the persons will be permanently stopping taking the medicines. ನಿಮ್ಗೆ ಎಷ್ಟೋ ಸಲ ನಾವೆಲ್ಲ ರೆಸ್ಪಿರೇಟರಿ ಡಿಸಾರ್ಡರ್ಸ್ ನೋಡ್ತಾ ಇರ್ಬೋದು, ರೆಗ್ಯುಲರ್ ಸ್ನೀಸಿಂಗ್ ಇರುತ್ತೆ, ವೀಸಿಂಗ್ ಸೌಂಡ್ಸ್ ಇರುತ್ತೆ. Those things has been permanently cured for the patient. Why? Because we treat based on the root cause of the treatment. So they need not to take the permanent medicines, permanent lifetime ಗೆ medicines ತಗೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಡಿಸೀಸಸ್ ಎಲ್ಲ we have a very good treatments, but condition is it should not be like genetic ಆಗಿರ್ಬೋದು, incurable ಆಗಿರ್ಬೋದು. ನಮ್ಮಲ್ಲೂ incurable ಅಂತ ಹೇಳಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ.
ಸಾಧ್ಯತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಯಾವ್ದು ಇನ್ಕ್ಯೂರಬಲ್ ಇದೆ, ಯಾವ್ದು ಕ್ಯೂರಬಲ್ ಇದೆ, ಎಲ್ಲದು ಮೆನ್ಷನ್ ಮಾಡಿದ್ದಾರೆ. ಅಂತ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಇಷ್ಟೆಲ್ಲ ಟ್ರೀಟ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಅದೆಲ್ಲ ಪ್ರತಿ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಲೋ ಬ್ಯಾಕ್ ಪೈನ್ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಹೂ ವರ್ಕ್ಸ್ ಇನ್ ಫ್ರಂಟ್ ಆಫ್ ದ ಸಿಸ್ಟಮ್ ಫಾರ್ ಅ ಹೋಲ್ ಡೇ ದೇ ಹ್ಯಾವ್ ದ ಲೋ ಬ್ಯಾಕ್ ಪೈನ್. ಸೊ ಅವ್ರಿಗೆ ವಾಟ್ ಇಸ್ ದ ಪ್ರೊಸೀಜರ್ ಟು ಗೆಟ್ ಕ್ಯೂರ್ಡ್? ಆಮೇಲೆ ಎಷ್ಟು ದಿನ ಬೇಕಾಗುತ್ತೆ ಟ್ರೀಟ್ಮೆಂಟ್ ಪೀರಿಯಡ್ ಅಂತ ಅಂದ್ರೆ ಟು ಗೆಟ್ ಕ್ಯೂರ್ಡ್ ಫಾರ್ ಅ ಲೋ ಬ್ಯಾಕ್ ಪೈನ್ ಇನ್ ಆಯುರ್ವೇದ? ಲೋ ಬ್ಯಾಕ್ ಪೇನ್ ನಮ್ಮ ಆಯುರ್ವೇದ ಸಿಸ್ಟಮ್ ಅಲ್ಲಿ ಖಂಡಿತ ಟ್ರೀಟ್ಮೆಂಟ್ ಇದೆ. ಬಟ್ ಕ್ಲಾಸ್ ಏನು ಅದಕ್ಕೆ ಅಂತಂದ್ರೆ ದ ಡಿಸೀಸ್ ಎಷ್ಟು ಇಂಟೆನ್ಸಿಟಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವ್ರಿಗೆ ಮತ್ತೆ ಪೇನ್ ಟಾಲರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಸಲ ಈವನ್ ಇನ್ ದ L4, L5, L6, C4, C5 ಇದ್ರಲ್ಲೆಲ್ಲ ಡಿಸ್ಕ್ ಬಲ್ಜ್ ಆಗಿರೋಂಥ ಕಂಡೀಷನ್ಸ್ ಅಲ್ಲೆಲ್ಲ ಇವೊಂದು ಡಿಸ್ಕ್ ಬಲ್ಜ್ ಇದ್ರೂ ಕೂಡ ದ ಪೇಷಂಟ್ ಸಿಂಪ್ಟಮ್ಯಾಟಿಕಲಿ ದ ಪೇಷಂಟ್ ಇಸ್ ವೆರಿ ಮಚ್ ಬೆಟರ್. ಹಿ ಡಸ್ ಇಸ್ ರುಟೀನ್ ವರ್ಕ್. ಹಿ ನೀಡ್ ನಾಟ್ ಟು ವೇರ್ ಎನಿ ಬೆಲ್ಟ್ಸ್, ನಾಟ್ ಟೇಕ್ ರೆಸ್ಟ್, ನಾಟ್ ಡೂ ಎನಿ ಅದರ್ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಇವತ್ತಿನ ದಿವಸ ಸಾಕಷ್ಟು ಜನ ಟ್ರೀಟ್ ಮಾಡಿದೀವಿ ನಮ್ಮ ಹಾಸ್ಪಿಟಲ್ಗಳಲ್ಲಿ, ಆರಾಮ್ಸೆಲ್ಲಿದ್ದಾರೆ. ಈವನ್ ಪೋಸ್ಟ್ ಸರ್ಜಿಕಲ್ ಇದ್ದವರು ಕೂಡ ಬಂದಿರೋರೆಲ್ಲ ನಮ್ಮಲ್ಲಿ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಒನ್ಸ್ ಅಗೇನ್. ಯಾಕಂದ್ರೆ ಎಲ್ಲರೂ ಪೇನ್ ನ ಟಾಲರೆನ್ಸ್ ನ ಒಂದೇ ತರ ಮಾಡೋದಿಲ್ಲ. ಕೆಲವರು ತುಂಬಾನೇ ಸೆನ್ಸಿಟಿವ್ ಇದ್ದವರೆಲ್ಲ ಪೇನ್ ಒಂದ್ ಸ್ವಲ್ಪ ಇದ್ರು ಕೂಡ ತುಂಬಾನೇ ಇದೆ ಅಂತ ಓಡಾಡ್ತಿರ್ತಾರೆ. ಅಂತವ್ರಿಗೆಲ್ಲ ನೀವ್ ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಆಗುದಿಲ್ಲ. ಸರ್, ಇವಾಗ ನೀವು ಹೇಳ್ಬೇಕಾದ್ರೆ ನಾಡಿ ಪರೀಕ್ಷೆ ಅಂತ ಅಂದ್ರಿ. ಸೊ ನಾಡಿ ಪರೀಕ್ಷೆ ಅಂದ್ರೆ ಏನು? ಇವಾಗ ನಾನು ತಿಳಿದ ಮಟ್ಟಿಗೆ ಆಯುರ್ವೇದದಲ್ಲಿ ನಾಡಿ ಪರೀಕ್ಷೆಗೆ ಡಿವೈಸ್ ಕೂಡ ಬಂದಿದೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾಡಿ ಪರೀಕ್ಷೆ ಅನ್ನೋದು ಮುಂಚೆಯಿಂದನೂ ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸ್ಕಿಲ್ ಆಫ್ ಈಚ್ ಡಾಕ್ಟರ್. ಎವ್ರಿಬಡಿ ಡಸ್ ನಾಟ್ ಅಸೆಸ್ ಎ ಪೇಷಂಟ್ ಬೈ ಸೀಯಿಂಗ್ ದ ನಾಡಿ. ಅದು ಪ್ರಾಕ್ಟಿಕಲ್ ಥಿಂಗ್. ಅದು ಎವ್ರಿ ಪರ್ಸನ್ ಶುಡ್ ಸಿ ದ ನಾಡಿ, should assess the signs and symptoms of the patient and can decide whether the vata pitta kapha affect ಆಗಿದೆಯಾ ಇಲ್ವಾ ಅಂತೇಳಿ ಅಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಅದನ್ನ ಅಸೆಸ್ ಮಾಡಿದ್ರೆ ಯಾವ ದೋಷ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಅಂದ್ರೆ ಅದ್ರ ಬೇಸ್ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು ನಾಡಿನ ನೋಡೋದು. ಎಸ್ ಸರ್. ಸರ್, a very important question. So based on Ayurveda, according to you, so what do you suggest for a common man for his daily practice or daily routine? ಸೊ ಬೆಳಗ್ಗೆ ಒಬ್ಬ ಮನುಷ್ಯ ಎದ್ದ ಅಂತ ಅಂದ್ಮೇಲೆ ಸಂಜೆ ರಾತ್ರಿ ಮಲಗೋ ತನಕ ಸೊ ಏನ್ ಸಜೆಸ್ಟ್ ಮಾಡ್ತೀರಾ? ಹೌ ಡು ಹಿ ಆರ್ ಶಿ ಹ್ಯಾಸ್ ಟು ಬಿ ದೇರ್ ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ? ಫುಡ್ ಹ್ಯಾಬಿಟ್ಸ್ ಆರ್ ವಾಟ್ ಎವರ್ ಇಟ್ ಈಸ್. ವೆರಿ ಗುಡ್ ಕ್ವಶನ್. ನಮ್ಮಲ್ಲಿ ಫಸ್ಟ್ ಇಯರ್ ಅಲ್ಲಿ ಸದ್ವೃತ್ತ ಮತ್ತೆ ದಿನಚರ್ಯ ಅಂತೇಳಿ ಹೇಳ್ಕೊಡ್ತೇವೆ. ಓಕೆ. ದಿನಚರ್ಯ ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆ ನಾವೇನ್ ಮಾಡ್ಬೇಕು ಅಂತೇಳಿ. ಬೆಳಗ್ಗೆ ಎದ್ದ ತಕ್ಷಣ ಅಭ್ಯಂಗ ಸ್ನಾನ ಮಾಡ್ಕೊಳ್ಳೋದಿರ್ಬೋದು, ಕಣ್ಣಿಗೆ ವಾಶ್ ಮಾಡ್ಕೊಳ್ಳಿಕ್ಕೆ ಆಯಿಲ್ ಹಾಕೊಳ್ಳಿಕ್ಕಿರ್ಬೋದು, ಮೂಗಿಗೆ ಡ್ರಾಪ್ಸ್ ಹಾಕೊಳ್ಳಿಕ್ಕಿರ್ಬೋದು, ಬ್ರಷಿಂಗ್ ದ ಟೀತ್ ಆಸ್ ಯೂಶುವಲ್ ನಾವು ವಿ ಕಾಮನ್ಲಿ ಡೂ ಇಟ್. ಆಮೇಲೆ ಎಲ್ಲದಕ್ಕೆ ಸೇವನೆ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ಅದನ್ನು ದಿನಚರ್ಯದಲ್ಲಿ ಹೇಳ್ತಾ ಬರ್ತಾರೆ. ಡೈಲಿ ರೊಟೀನಲ್ಲಿ ನಾವು ಇಷ್ಟು ಇರ್ಬೇಕು. ನಮ್ಗೆ ನಾವ್ ಯಾವತ್ತು ನಾವೇನ್ ತಿನ್ಬೇಕು, ನಾವ್ ಹೇಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಎಷ್ಟೋ ಡಿಸೀಸ್ನ ನಾವು ಪ್ರಿವೆಂಟ್ ಮಾಡ್ಕೊಂಡು ಹೋಗ್ಬೋದು. ನಮ್ದು ಬೇಸಿಕಲಿ ನಾನು ಏನ್ ಹೇಳ್ಬೇಕು ಅನ್ನೋದು ಇಷ್ಟಪಡೋದು ಏನಂದ್ರೆ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. 30 minutes ಆಗ್ಲಿ 1 hour ಆಗ್ಲಿ ಕಂಪಲ್ಸರಿ ಮಿನಿಮಮ್. ನಿಮ್ ಮನೇಲಿ ಕೆಲಸ ಮಾಡೋದೇ ಬೇರೆ, ಅದಕ್ಕೆ ಅಂತೇಳಿ 1 hour ಎಕ್ಸಸೈಸ್ ಮಾಡುವಂಥದ್ದೇ ಬೇರೆ. ಇದು ಸಿಂಪಲ್ ವಾಕಿಂಗ್ ಈಸ್ ಮೋರ್ ದೆನ್ ಎನಫ್ ದನ್ ಎನಿ ವಾಟ್ ಎವರ್ ಯು ಡು. ಮಿನಿಮಮ್ ನಾವು ಹೇಳೋದು ಅಂತಂದ್ರೆ 1 hour ಅಟ್ಲೀಸ್ಟ್ ವಾಕ್ ಮಾಡಲೇಬೇಕು. ಅದ್ರೊಟ್ಟಿಗೆ ಬೇರೆ ಎಲ್ಲ ರೊಟೀನ್ ಕೆಲಸ ಮಾಡಿ. ನಿಮ್ದು ಈಗಿರೋ ಲೇಟೆಸ್ಟ್ ಟ್ರೆಂಡ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡುವಂತದ್ದೇ ಇರುತ್ತೆ. ಆಫೀಸ್ ವರ್ಕ್ಸ್ ಇರ್ಬೋದು, ಮತ್ತೆ ಕಂಟಿನ್ಯೂಸ್ ಆಗಿ ಏನೋ ಒಂದು ಕಾನ್ಸಂಟ್ರೇಟೆಡ್ ಅಲ್ಲೇ ಮಾಡ್ತಾ ಹೋಗ್ತೀವಿ ನಾವು. ಅದ್ ನಾವು ಇನ್ಎವಿಟೇಬಲ್ ಆಗೋಗಿದೀವಿ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಬಟ್ 1 hour ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಐದರ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವಾಗ್ಲಾದ್ರೂ ಸರಿ, ಬಟ್ 1 hour ನಾವು ಒಂದು ಎಕ್ಸಸೈಸ್ ಮಾಡ್ಲೇಬೇಕಿರುತ್ತೆ. ದಟ್ ಇಸ್ ಇಂಪಾರ್ಟೆಂಟ್, ಒಂದು ಎಕ್ಸಸೈಸ್ ಪಾರ್ಟ್. ಊಟದಲ್ಲಿ ನಾವ್ ಏನ್ ಊಟ ಮಾಡ್ತೀವಿ ಟೈಮ್ ಕರೆಕ್ಟ್ ಆಗಿ ಮಾಡ್ಬೇಕು. ಮಾರ್ನಿಂಗ್ ಒಂದು ಟೈಮ್ ಇಟ್ಕೊಂಡ್ರೆ ಅದೇ ಟೈಮ್ ಫಾಲೋ ಮಾಡ್ಬೇಕು. ಐದರ್ ಇಟ್ ಕ್ಯಾನ್ ಬಿ 8 to 9, 9 to 10, ವಾಟ್ ಎವರ್, 10 to 11 ಕೆಲವರು ಇರ್ತಾರೆ. ಹೇಗಾದ್ರೂ ಸರಿ, ಬಟ್ ವಿ ನೀಡ್ ಟು ಫಾಲೋ ದ ಟೈಮಿಂಗ್ಸ್ ಆಫ್ ದ ಫುಡ್ ವಾಟ್ ವಿ ಕನ್ಸ್ಯೂಮ್. ಆಮೇಲೆ ನಾವ್ ಏನ್ ಊಟ ಮಾಡ್ತೀವಿ ನೆಮ್ಮದಿಯಾಗಿ ತಿನ್ಬೇಕು. ಆ ನೆಮ್ಮದಿಯಾಗಿ ತಿಂದಲ್ಲೇ ಇತ್ತು ಅಂದ್ರೆ ಕೆಲವು ಸಲ ಯಾರ ಹತ್ರನೋ ಮಾತಾಡ್ತಿರ್ತೀವಿ, ತಿಂತಿರ್ತೀವಿ,
ಇಲ್ಲ ಇನ್ನೊಂದು ಬೈಕೊಂಡು ಇದ್ ಚೆನ್ನಾಗಿಲ್ಲ ಅಂತ ತಿಂತಿರ್ತೀವಿ. ಹೌದು ಇಲ್ಲ ಅಂತಂದ್ರೆ ಅಲ್ಲಿ ಚೆನ್ನಾಗಿತ್ತು ಇದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿರುತ್ತೆ ಆದ್ರೂ ಅಲ್ಲಿ ಚೆನ್ನಾಗಿತ್ತು ಅಲ್ಲಿ ಚೆನ್ನಾಗಿತ್ತು ಅನ್ಕೊಂಡೇ ತಿಂತೀವಿ ಹೊರತು ಇದನ್ನ ನಾವು ತಿನ್ಬೇಕಾದಾಗ ಇದು ಚೆನ್ನಾಗಿದೆ ಅಂತೇಳಿ ಆಸ್ವಾದನೆ ಮಾಡ್ಕೊಂಡು ತಿನ್ಬೇಕು. ನಾವು ತಿಂತಾ ಇಲ್ಲ ಅದನ್ನ. ಎಷ್ಟೋ ಸಲ ನೋಡ್ತೀವಿ ನಾವು, ತುಂಬಾ ಜನ ನೋಡ್ತೀವಿ. ಸೊ ಹಾಗಾಗಿ ಅದನ್ನ ಮಾಡೋದ್ ತಪ್ಪು. ತಿಂತಾ ಇರೋದನ್ನ ಇಷ್ಟಪಟ್ಟು ಅದು ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಇರ್ಬೋದು, ಅದು ಹೇಗ್ ಮಾಡಿದಾರೆ ಇರ್ಬೋದು, ಒಟ್ಟು ಅದನ್ನ ಮನ್ಸೋ ಇಚ್ಛೆ ತಿನ್ಬೇಕು, ತಿನ್ನೋದನ್ನ ಮಾತ್ರ. ಅದಾದ್ಮೇಲೆ ಮಲ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು 6 to 8 hours ನೀವು ಯಾವಾಗ್ಲಾದ್ರೂ ಮಲ್ಕೊಳ್ಳಿ. ಹಂಗಂತ ನೀವು 12 ಗಂಟೆ ಮೇಲೆ ಮಲ್ಕೊಳ್ಬಾರ್ದು. ನಿಮ್ದು ರೊಟೀನ್ ಲೈಫೇ ಹಾಗಿತ್ತು ಅಂದ್ರೆ ಓಕೆ, ಬಟ್ ಆದಷ್ಟು ಮಲ್ಕೊಳ್ಳೋ ಐಡಿಯಲ್ ಟೈಮ್ ಇಸ್ 9:30, 10 o'clock. ಮತ್ತೆ 2 o'clock, 3 o'clock ಮಾತ್ರ ಎದ್ದಿರ್ಲೇಬಾರ್ದು. ಟಿಲ್ 4 o'clock ಇಸ್ ಐಡಿಯಲ್ ಟೈಮ್. ಸೊ 4 o'clock ಮೇಲೆ ಬ್ರಾಹ್ಮಿ ಮುಹೂರ್ತ ಅಂತಾರೆ. 4 o'clock ಮೇಲೆ ನೀವು ಎದ್ರೆ ಏನೂ ತೊಂದರೆ ಆಗೋದಿಲ್ಲ. ಆದ್ರೆ ಪೀಕ್ ಟೈಮ್ ಇಸ್ 12 to 3 o'clock. ಈ ಟೈಮಲ್ಲಿ ನೀವು ಮಲಗಲಿಲ್ಲ ಅಂತಂದ್ರೆ ಖಂಡಿತ ನಿಮ್ಗೆ ಬೇರೆ ಬೇರೆ ಡಿಸೀಸ್ ಬಂದ್ರೆ ಅದನ್ನ ನಾವು ಪೇಷಂಟ್ ಅಲ್ಲಿ ಪ್ರೂವ್ ಕೂಡ ಮಾಡಿದ್ವಿ. ಹೇಗೆ ಅಂತಂದ್ರೆ ಎಷ್ಟೊಂದ್ ಜನ ಎಲ್ಲ ರಾತ್ರಿ ವರ್ಕ್ ಮಾಡ್ತಿರ್ತಾರೆ. ನಾವು ಅವ್ರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿದೀವಿ. 10 o'clock ಮಲ್ಗ್ಸಕ್ ಶುರು ಮಾಡಿದೀವಿ. ಅವ್ರದ್ದು ಹೈಪರ್ ಟೆನ್ಷನ್ ಹ್ಯಾಸ್ ಬಿನ್ ಕಮ್ ಟು ನಾರ್ಮಲ್ ವಿತೌಟ್ ಗಿವಿಂಗ್ ಎನಿ ಮೆಡಿಸಿನ್ಸ್. So it is directly related to the hypertension. ವರ್ಕ್ ಸ್ಟ್ರೆಸ್ ರಿಲೇಟೆಡ್ ಚೇಂಜಸ್ ಮಾಡಿದ್ವಿ, ಅದು ಪ್ರೂವ್ ಮಾಡಿದ್ವಿ. ಈಗ ಪೇಷಂಟ್ ಖುಷಿಯಾಗಿ ಅವರು ಒಂದಷ್ಟು ಜನ ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಹೀಗಿರಿ ಅಂತೇಳಿ. ಸೊ ನಿದ್ರೆ ಮಾಡೋದು, ನಾವು ಊಟ ಮಾಡೋದು, ಆಮೇಲೆ ರೊಟೀನ್ ಎಕ್ಸರ್ಸೈಸ್ ಮಾಡೋದು, ಮತ್ತೆ ನಾವ್ ಏನ್ ಮಾತಾಡ್ತೀವಿ ನಾವು ಸಿಟ್ ಮಾಡ್ಕೊಳ್ದಲ್ಲೇ. ಈಗಂತೂ ತುಂಬಾ ಜನ ಎಷ್ಟು ಬೇಗ ಸಿಟ್ಟು ಬರುತ್ತೆ ಅಂದ್ರೆ ಅಷ್ಟು ಬೇಗ ಸಿಟ್ಟು ಬರುತ್ತೆ. ಮಾತಾಡೋ ರೀತಿ ಹೇಗ್ ಕಲ್ತ್ಬಿಟ್ಟಿದೀವಿ ಅಂದ್ರೆ ನಾನು ಜೋರ್ ಮಾಡಿದ್ರೆ ಮಾತ್ರ ಅವ್ನು ನಮ್ ಕೆಲಸ ಮಾಡ್ತೇನೆ ಅನ್ನೋದೊಂದು ಭಾವನೆ ಬಂದಿದೆ. ತಾಳ್ಮೇಲೆ ಹೇಳಿ ಅವ್ರ ಕೆಲಸ ಎಕ್ಸ್ಟ್ರಾಕ್ಟ್ ಮಾಡುವ ಮನೋಭಾವನೆ ಅನ್ನೋದೇ ಇಲ್ಲ ಈಗ. ಎಲ್ಲಾರ್ಗು ಅವ್ರ ಮೇಲೆ ನಾವು ಬೈದ್ರೆ ಮಾತ್ರ ಅವ್ನು ಕೆಲಸ ಮಾಡ್ತೇನೆ ಅನ್ನೋ ಒಂದು ಮನೋಭಾವನೆ, ಕೂಗಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ಭಾವನೆ ಬಂದ್ಬಿಡಿದೆ. ಅದ್ ಯಾವತ್ತೂ ಚೇಂಜ್ ಆಗ್ಬೇಕು. ಕೂಗಾಡ್ಬೇಕು, ಇಲ್ಲ ಅಂತ ನಾವು ಹೇಳೋದಿಲ್ಲ, ಸಿಟ್ಟು ಬಂದೇ ಬರುತ್ತೆ ಮನುಷ್ಯಂಗೆ. ಆದ್ರೆ ಅದಕ್ಕೊಂದು ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಸೊ ಇದನ್ನ ನಾವು ಹೇಗೆ ನಾವು ತಾಳ್ಮೇಲೆ ಆಗ್ಲಿ ನಾವು ಯೋಚನೆ ಮಾಡಿ ಇವನ್ನೆಲ್ಲ ನಾವು ರೊಟೀನ್ ಫಾಲೋ ಮಾಡಿದ್ರೆ ಖಂಡಿತ ನಮ್ಗೆ ಡಿಸೀಸ್ ಬರೋದಿಲ್ಲ. ಸೊ ಇಟ್ಸ್ ನಾಟ್ ಅನ್ ಆಯುರ್ವೇದ, ಇಟ್ಸ್ ಎ ಸೈನ್ಸ್ ಆಫ್ ಲೈಫ್. ಆಯುರ್ವೇದದಲ್ಲಿ ಯಾವಾಗ್ಲೂ ಎಲ್ಲದನ್ನು ಹೇಳ್ಕೊಡ್ತಾರೆ. ಇಟ್ಸ್ ನಾಟ್ ಓನ್ಲಿ ಈಟಿಂಗ್ ದ ಮೆಡಿಸಿನ್ಸ್ ಅಲ್ಲಿ ನಾವು ಹೇಗಿರ್ಬೇಕು ಅನ್ನೋದನ್ನು ಕೂಡ ಆಯುರ್ವೇದದಲ್ಲಿ ಹೇಳ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ವೇರೆವರ್ ವಿ ಗೋ ಇನ್ ಆಯುರ್ವೇದ ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ವಿ ವಿಲ್ ಸಿ ಎ ಲಾರ್ಡ್ ಧನ್ವಂತ್ರಿ ಸ್ಟ್ಯಾಚು. ಸೊ ಹೂ ಇಸ್ ಲಾರ್ಡ್ ಧನ್ವಂತ್ರಿ ಸರ್? ಸೊ ಹೇಗದು, ಆಮೇಲೆ ಯಾರದು, ಅದು ಸ್ವಲ್ಪ ಧನ್ವಂತ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಬ್ಯೂಟಿಫುಲ್ ಕ್ವಶನ್. ಧನ್ವಂತ್ರಿ ಇಸ್ ವಿಷ್ಣುವಿನ ಅವತಾರ. ಓಕೆ, ವಿಷ್ಣುವಿನ ಅವತಾರ. ಧನ್ವಂತ್ರಿ ಅನ್ನೋದು ಆಯುರ್ವೇದ ಅವತರಣದಲ್ಲಿ ಆಯುರ್ವೇದ ಬಗ್ಗೆ ಹೇಳ್ಕೊಡ್ತಾ ಹೋಗಿತ್ತು. ಅದನ್ನ ಪ್ರೀತಿ ಹೆಂಗೆ ಏನು ಅಂತೇಳಿ ಪೂರ್ತಿ ಆಯುರ್ವೇದ ಬಗ್ಗೆ ಸಾರಾಂಶ ಹೇಳಿತ್ತು ಅಂತಂದ್ರೆ ಧನ್ವಂತ್ರಿ. ಸೊ ಹಾಗಾಗಿ ನಾವು ಧನ್ವಂತ್ರಿ ಜಯಂತಿ ಆಚರಿಸ್ತೀವಿ, ಧನ್ವಂತ್ರಿ ಪ್ರೇಯರ್ ಹೇಳ್ತೀವಿ ದಿನ. ಧನ್ವಂತ್ರಿ ಪ್ರೇಯರ್ ಏನಕ್ಕೆ ಹೇಳ್ತೀವಿ ಅಂತಂದ್ರೆ ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ ಆರೋಗ್ಯ ಮುಕ್ತರು ಆಗಿರ್ಬೇಕು ಅಂತೇಳಿ ಧನ್ವಂತ್ರಿನ ಪೂಜೆ ಮಾಡೋದು ನಾವು. ಸೊ ಹಾಗಾಗಿ ಧನ್ವಂತ್ರಿ ವಿಷ್ಣುವಿನ ಅವತಾರ. ಸೊ ಧನ್ತೆರಸ್ ಅಂತ ಮಾಡೋದು ಇಟ್ಸ್ ಎ ಬರ್ತ್ ಡೇ ಆಫ್ ಧನ್ವಂತ್ರಿ ಅಂತ ಹೇಳ್ತೇವೆ. ಸೊ ಬಟ್ ನೌ ದ ಮಿಸ್ಕನ್ಸೆಪ್ಷನ್ ಇಸ್ ವಿ ಹ್ಯಾವ್ ಟು ಗೋ ಅಂಡ್ ಪರ್ಚೇಸ್ ದ ಗೋಲ್ಡ್ ಅಂತ ಇದೆ. ಹೌದು. ಎಸ್ ಸರ್. ಸೊ ಅಟ್ ಲಾಸ್ಟ್ ಸರ್, ಸೊ ವಾಟ್ ಈಸ್ ದ ಮೆಸೇಜ್ ಯು ಗಿವ್ ಫಾರ್ ಅ ಯೂತ್ ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ? ಆಯುರ್ವೇದ ಬ್ಯೂಟಿಫುಲ್ ಸೈನ್ಸ್. ಫಾಲೋ ಮಾಡಿ. ಮೆಡಿಸಿನ್ಸ್ನ ಅದರದ್ದೇ ಆದ ಇದಿದೆ, ಕಾನ್ಸೆಪ್ಷನ್ಸ್ ಇದೆ. ಲೈಕ್ ಕಹಿ ಇರ್ಬೋದು, ಕಹಿ ಕುಡಿಲೇಬೇಕು. ನಾವು ಕಹಿ ಕುಡಿದಲೇನೆ ಇವತ್ತಿನ ದಿವಸ ಎಲ್ಲ ಒಬೆಸಿಟಿ ಆಗೋಗ್ಬಿಟ್ಟಿದೀವಿ. ಆಯ್ತಾ? ನಾವ್ ಏನಕ್ಕೆ ಅಂದ್ರೆ ಕಹಿ ಅಂಶ ತಿನ್ಲಿಲ್ಲ ನಾವು. ಹೌದು, ಉಪ್ಪಿನ ಅಂಶ ತಿನ್ಬೇಕು, ಕಹಿ ಅಂಶ ತಿನ್ಬೇಕು, ಒಗ್ರು ಇರ್ಬೇಕು, ಸ್ವೀಟ್ ಇರ್ಬೇಕು. ಇದೆಲ್ಲ ಅಂಶ ನಮ್ಮ ಬಾಡಿಲಿ ಇರ್ಲೇಬೇಕು. ಸೊ ನಾವು ಅದನ್ನ ಬಿಟ್ಬಿಟ್ಟು ಎಲ್ಲ ಮಾಡ್ತಿರ್ಲಿಕ್ಕೆ ಹೋಗಿ ನಾವು ಈಗ ಒಬೆಸಿಟಿ ಆಗಿರ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗಿರ್ಬೋದು, ಎಲ್ಲಾ ಕಾಯಿಲೆನೂ ನಾವು ಫೇಸ್ ಮಾಡ್ತಾ ಇದೀವಿ. ಸೊ ಆಯುರ್ವೇದನ ಅದ್ರದ್ದೇ ಆದ ಸ್ಟ್ಯಾಂಡರ್ಡ್ಸ್ ಏನಿದೆ, ಕಷಾಯ ಅಂತ ಇರ್ಬೋದು, ಚೂರ್ಣ ಆಗಿರ್ಬೋದು, ಅದ್ರದ್ದನ್ನ ಕನ್ಸ್ಯೂಮ್ ಮಾಡಿ ಅದನ್ನ ಪ್ರಿವೆಂಟಿವ್ ಆಸ್ಪೆಕ್ಟಿಗೂ ಇದೆ, ಕ್ಯೂರಿಟಿವ್ ಆಸ್ಪೆಕ್ಟಿಗೂ ಇದೆ. ಅದನ್ನ ಪ್ರೊಫೆಷನಲ್ ಡಾಕ್ಟರ್ಸ್ ಹತ್ರ ಹೋಗಿ ತಿಳ್ಕೊಂಡು ಕೇಳ್ಕೊಂಡು ಸೆಲ್ಫ್ ಮೆಡಿಕೇಶನ್ ಮಾಡ್ದಲೇನೆ ವಿತ್ ಪ್ರಿಸ್ಕ್ರಿಪ್ಷನ್ಸ್ ಮೆಡಿಸಿನ್ ಮಾಡಿ ಅವ್ರು ಎಷ್ಟು ದಿವಸ ಹೇಳ್ತಿರೋ ಅಷ್ಟು ದಿವಸ ಮೆಡಿಸಿನ್ಸ್ ಮಾಡಿ. ಇಟ್ ಹ್ಯಾಸ್ ಇಟ್ಸ್ ಓನ್ ಕ್ಯೂರೇಟಿವ್ ಥಿಂಗ್, ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಇದೆ. ಅದನ್ನು ತಿಳ್ಕೊಂಡು ಪ್ರೊಫೆಷನಲ್ ಡಾಕ್ಟರ್ಸ್ ಹತ್ರ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್. So thanks for your time. So you came all the way for us.
So we have discussed a lot about Ayurveda, Dhanvantri, and the misconception of Ayurveda and all. So sir, where do we consult you? Consultation will be done at Upadhyaya Ayurveda Bhandar. Okay. ಉಪಾಧ್ಯಾಯ ಆಯುರ್ವೇದ ಭಂಡಾರವು ಇನಿಷಿಯಲ್ ಡೇಸ್ ಅಲ್ಲಿ ಉಪಾಧ್ಯಾಯರು ಅಂತವರು ಮೇನ್ ಓನರ್, ಅವರು ಆಯುರ್ವೇದ ಇನ್ ದ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ, ಅವರು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದವರು. Okay. ಅವಾಗ ತುಂಬಾನೇ ಕಡಿಮೆ ಜನ ಇದ್ದಿದ್ದು, ಅವರು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ಸ್. ಅವರು Okay. ಆಯುರ್ವೇದನ ನಮ್ಮ ಸಿಸ್ಟಮ್, ನಮ್ಮ ಪದ್ಧತಿ ಅಂತೇಳಿ ಅವ್ರು ಇದನ್ನ ನಾವೇನಾದ್ರೂ ಮಾಡೋಣ ಅಂತೇಳಿ ಮಾಡಿ ಅವರು ಒಂದು 60-80 ಕಂಪನಿ ಡಿಸ್ಟ್ರಿಬ್ಯೂಷನ್ ಆದವ್ರು. ಅವರೇ ಮೇಜರ್ ಡಿಸ್ಟ್ರಿಬ್ಯೂಷನ್ ಇನ್ ಕರ್ನಾಟಕದಲ್ಲಿ ಇದ್ದವರು. ಸೊ ಅವರು ಸಾಕಷ್ಟು ಫ್ರಾಂಚೈಸೀಸ್ ಮಾಡಿ ಈಗ್ಲೂ ಅವ್ರ ಮಕ್ಕಳನ್ನೆಲ್ಲ ಆಯುರ್ವೇದ ಡಾಕ್ಟರ್ಸೇ ಇದೆ ಪಾರಂಪರಿಕ. Okay. ಅವ್ರು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಆಯುರ್ವೇದ ಡಾಕ್ಟರ್ಸ್ಗೆ ಮತ್ತೆ ಸಾಹಿತಿಗಳಿಗೆ ಇವ್ರಿಬ್ರಿಗೂ ನವೆಂಬರ್ 1 ಮ್ಯಾಂಡೇಟರಿ 30 ವರ್ಷದಿಂದ Okay. ಅವ್ರಿಗೆ ಸನ್ಮಾನ ಮಾಡೋದು ಮತ್ತೆ ಅವ್ರ ಬಗ್ಗೆ ಹೊಗಳೋದು Oh, such a ಮಾಡ್ತಾ ಬರ್ತಾ ಇದ್ದಾರೆ. ಮತ್ತೆ ಬ್ಯೂಟಿಫುಲ್ ಪರ್ಸನ್ ಅವರು. Okay. ಅವರು ಆಯುರ್ವೇದ ಬಗ್ಗೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಅಲ್ಲಿ ಉಪವಾದ ಆಯುರ್ವೇದ ಅನ್ನೋದು ತುಂಬಾ ಕಡೆ ಇದೆ. Okay. ವಿಲ್ಸನ್ ಗಾರ್ಡನ್ ಅಲ್ಲಿ ಇದೆ, ಶ್ರೀರಾಮ್ಪುರದಲ್ಲಿದೆ, ಆಮೇಲೆ ಮತ್ತಿಕೆರಲ್ಲಿದೆ, Okay. ಜಯನಗರಲ್ಲಿದೆ. ಇದೆಲ್ಲ ಕಡೆನೂ ಅವ್ರದ್ದು ಕ್ಲಿನಿಕ್ಸ್ ಇದೆ. ಅಲ್ಲಿ ಉಪಾಧ್ಯಾಯ ಆಯುರ್ವೇದ ಅಂತ ಗೂಗಲ್ ಮಾಡಿದ್ರೆ ಸಿಗುತ್ತೆ. Okay. ಡಾಕ್ಟರ್ ಶ್ಯಾಮ್ ಅಂತೇಳಿ ಅವ್ರ ಮಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಸ್ ಎ ವೆರಿ ಗುಡ್ ಸರ್ಜನ್. ಆಮೇಲೆ ಅಲ್ಲಿ ಎಲ್ಲಾ ಸ್ಪೆಷಾಲಿಟೀಸ್ನು ಎಲ್ಲಾ ಡಾಕ್ಟರ್ಸು ಬರ್ತಾ ಇದ್ದಾರೆ ಈಗ ಅಲ್ಲಿ. Okay. ಸೊ ಬ್ಯೂಟಿಫುಲ್ ಹಾಸ್ಪಿಟಲ್ ಆಗಿದೆ ಈಗ ಅಲ್ಲಿ. ಅಲ್ಲಿ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೋಬಹುದು. Okay, sir. So ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕು ಅಂದ್ರೆ ಸೇಮ್ ಉಪಾಧ್ಯಾಯ ಉಪಾಧ್ಯಾಯ ಬಂಡ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಹತ್ರ. Okay. Definitely, sir. Thank you so much, sir. Thanks for your time. So hope ಮತ್ತೆ ಬನ್ನಿ ನಮ್ಮ ಪಾಡ್ಕಾಸ್ಟ್ಗೆ. So we'll discuss further about Ayurveda with a deep grassroots effects. Thanks for you people considering me as an Ayurveda doctor here. Yes, For the Open Current team. Wish you good luck for you people. ಆಯುರ್ವೇದ ಬಗ್ಗೆ ಮಾತಾಡಬೇಕು ಅಂತ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. Yes, sir. ಅದರದ ಪ್ರಚಾರ ಮಾಡ್ಲಿಕ್ಕೆ ಇಟ್ಸ್ ಎ ವೆರಿ ಗುಡ್ ಸೈನ್ಸ್. ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇರ್ಲಿಕ್ಕೆ ಹೋಗಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ನಮ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. Thank you, sir. Thank you so much. Have a good day, sir.